हरिः ओम्। जन्माद्यस्य यतोन्मयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं। धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं। श्रीमद्भागवते महामुनिकृते किं वा परैः ईश्वरः सत्यो हृत्यवरुध्यतेऽत्र कृतिभिः शुश्रूषुभिस्तक्षणात्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम् हरिः ओम् हरिः ओम्। स्वस्तिस्तु अषेढसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य श्रीमद्भागवते तृतीयस्कन्धान्तर्गता प्रारम्भे सति किञ्चित् पूर्वकथानुवादः। हरिः ओम् हरिः ओम् हरिः ओम्। ನಿನ್ನೆ ವರಾಹ ಸ್ವಾಮಿಯ ವರಾಹರೂಪಿಯಾದಂಥ ಭಗವಂತನ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ, ರೂಪ ಕಾಡು ಹಂದಿ, ಆದರೆ ಸಂದೇಶ ಅತ್ಯಂತ ಪವಿತ್ರವಾಗಿರಿ. ನನ್ನ ಶರೀರದಿಂದ ಹುಟ್ಟಿದ ಪ್ರತಿಯೊಂದು ವಸ್ತು ನಿಮ್ಮ ಯಜ್ಞ ಯಾಗ ಹೋಮ ಹವನ ಸಕಲ ಮಂಗಲ ಕಾರ್ಯಗಳಿಗೆ ಅನಿವಾರ್ಯವಾಗಿ ಬೇಕು. ನಾನೇ ಮಂಗಲಮಯ ಅನ್ನುವ ರೀತಿಯಿಂದ ಪರಮಾತ್ಮ ನಿನ್ನೆ ನಮಗೆ ತಿಳಿಸಿಕೊಟ್ಟಿದ್ದಾನೆ. ವಿದುರ ಪ್ರಶ್ನೆ ಮಾಡ್ತಾನೆ,
ಹೌದು, ಆದಿ ಹಿರಣ್ಯಾಕ್ಷ. ಅವನನ್ನು ಪರಮಾತ್ಮ ತಾನು ಯಜ್ಞವರಾಹನಾಗಿ ಅವನನ್ನು ಸಂಹರಿಸಿದ. ಅವನಿಗೆ ಶ್ವೇತವರಾಹ ಅಂತೂ ಕೂಡ ಹೆಸರು. ಹಾಗಾದರೆ ಇನ್ನೊಂದು ಅವರ ಅವತಾರ ಯಾವಾಗ? ಆ ಎರಡನೇ ಹಿರಣ್ಯಾಕ್ಷ ಯಾರು? ಆದ್ದರಿಂದಾಗಿ ಆ ಪರಮಾತ್ಮನ ಎರಡನೇ ವರಾಹ ಅವತಾರಿಯ ಭಗವಂತನ ವಿಶಿಷ್ಟ ಲೀಲೆಗಳನ್ನು ನಾನು ತಿಳಿದುಕೊಳ್ಳಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ. ತಾವು ಹಿರಿಯರು ಅದನ್ನು ನನಗೋಸ್ಕರ ಹೇಳಿ ಅಂತ ತಿಳ್ಕೊಂಡಂತೆ. ಮೈತ್ರೇಯ ಹೇಳ್ತಾರೆ, ವಿದುರ, ನಿನಗೆ ಈ ವಿಷಯ ಗೊತ್ತಿಲ್ಲ ಅಂತಲ್ಲ. ಪರಮಾತ್ಮನ ಸಾನ್ನಿಧ್ಯದಲ್ಲಿ ಹೆಚ್ಚು ವೇಳೆಯನ್ನು ಕಳೆದ ವ್ಯಕ್ತಿ ನೀನು. ಆದರೆ ಭಗವಂತನ ಅವತಾರ ಕಥಾ ಅಂತ ತಿಳ್ಕೊಂಡಂತೇನಿದೆ, ಅವು ನಮಗೆ ಮೋಕ್ಷದಾಯಕ. ಭಾಗವತದ ಶ್ರವಣ ಮೋಕ್ಷದಾಯಕ ಅಂತನ್ನೋದಕ್ಕೋಸ್ಕರ ಇಲ್ಲಿ ಮತ್ತೆ ಮೈತ್ರೇಯರು ಅದನ್ನು ಒತ್ತಿ ಹೇಳ್ತಾರೆ. ಭಗವಂತನ ಅನೇಕ ಅವತಾರಗಳ ಕಥೆ, ಅವನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಸಂದೇಶ, ಅವನು ಮಾಡಿದ ಉಪಕಾರ, ಇವುಗಳಿಂದ ಮನುಷ್ಯ ಪುರುಷಾರ್ಥ ರೂಪವಾದಲ್ಲಿ ಅತ್ಯಂತ ಶ್ರೇಷ್ಠ ಪುರುಷಾರ್ಥವಾದ ಮೋಕ್ಷವನ್ನು ಪಡಿತಾನೆ. ನಾರದರಿಂದಲೇ ಹರಿಕಥೆಯನ್ನು, ಹರಿಯ ಮಹಾತ್ಮೆಯನ್ನು ಕೇಳಿದ ಧ್ರುವ ಜನನ ಮರಣ ಚಕ್ರವನ್ನು ದಾಟಿ ವೈಶ್ವಾನರ ಲೋಕದ ಮೇಲೆ ಧ್ರುವಲೋಕದಲ್ಲಿ ತಾನು ಇವತ್ತಿಗೂ ಇದ್ದು ಭಗವಂತನ ಪರಮ ಉಪಾಸನೆಯನ್ನು ಮಾಡ್ತಾ ಇದ್ದ. ಮನೆಯಲ್ಲಿ ಸಂಪೂರ್ಣ ದೈತ್ಯ ಸಂಸ್ಕೃತಿಯ ವಾತಾವರಣ, ಒಡೆ ಬಡೆ ಕಡಿ, ಮಜಾ ಮಾಡು, ಕುಡಿ, ಅನೇಕ ರೀತಿಯಾದಂಥ ಭೋಗ ಮಾಡುವಂತಕ್ಕಂಥ ಒಂದು ಅಸುರರ ವಿಶಿಷ್ಟವಾಗಿರ್ತಕ್ಕಂಥ ವಾತಾವರಣ. ಆದರೆ ನಾರದರಿಂದ ಗರ್ಭದಲ್ಲಿಯೇ ಇದ್ದಾಗ ಪರಮಾತ್ಮನ ಮಹಿಮೆಗಳನ್ನು ಕೇಳಿದ ಆ ಪ್ರಹ್ಲಾದ ಎಂಥ ಅದ್ಭುತವಾಗಿರ್ತಕ್ಕಂಥ ಗತಿಯನ್ನು ಪಡೆದ. ಇದು ಭಗವಂತನ ಮಹಿಮೆಯ, ಹರಿಕಥೆಯ, ಭಾಗವತದ ಶ್ರವಣದ ಫಲ. ಬ್ರಹ್ಮದೇವರು ಮೊದಲನೇ ಮಗ ಮರೀಚ ಋಷಿಗಳು, ಅವರ ಮಗ ಕಶ್ಯಪ. ಪರಮಾತ್ಮನಿಂದಾಗಿ ಭಗವಂತನಿಂದ ಹುಟ್ಟಿದ ಬ್ರಹ್ಮದೇವರು ಅವರ ಕೊನೆ ಮಗ ದಕ್ಷ ಪ್ರಜಾಪತಿ. ಅವನಿಗೆ 16 ಜನ ಹೆಣ್ಮಕ್ಕಳು. ಅವರಿಗೆ ಎಲ್ಲರಿಗೂ ಕೇಳಿದ, ನೀವು ಯಾರನ್ನು ಮದುವೆ ಆಗ್ತೀರಿ ಅಂತ ತಿಳ್ಕೊಂಡ. 13 ಜನ ನಾವು ಕಶ್ಯಪರನ್ನೇ ಮದುವೆ ಆಗ್ತೇವೆ, ಅದ್ಭುತ ಸಾಮರ್ಥ್ಯವುಳ್ಳವರು ಅಂತ ತಿಳ್ಕೊಂಡ. ಒಬ್ಬಳು ಭಗವಾನ್ ಶಂಕರನನ್ನು ವರಿಸಿದಳೆ. ಇನ್ನಿಬ್ಬರು ಧರ್ಮ ಪ್ರಜಾಪತಿಗಳ ಪತ್ನಿಯರಾಗಿದ್ದಾರೆ. ಆ 13 ಜನ ಕಶ್ಯಪರ ಪತ್ನಿಯರಲ್ಲಿ ಒಂದು ಸಲ ದಿತಿದೇವಿಗೆ ಸಾಯಂಕಾಲದ ಸೂರ್ಯಾಸ್ತ ಪೂರ್ವದಲ್ಲಿ, ಸ್ವಲ್ಪ ಸೂರ್ಯಾಸ್ತದ ಹತ್ತಿರ ಮನಸ್ಸಿನಲ್ಲಿ ಬಹಳ ವಿಕೃತಿ ಉಂಟಾಗಿದೆ. ಈಗಲೇ ಗರ್ಭಧಾರಣೆ ಮಾಡಬೇಕು ಅಂತ ತಿಳ್ಕೊಂಡಂತಕ್ಕಂಥ ಒಂದು ಪ್ರಬಲ ಇಚ್ಛೆ ಉತ್ಪನ್ನವಾಗಿದೆ. ಋತುಸ್ನಾತಳಾಗಿದ್ದಳು. ಅವತ್ತು ಕಶ್ಯಪರು ತನ್ನ ಮನೆಯಲ್ಲಿದ್ದಾರೆ. ಮತ್ತೆ ಈ ಅವಕಾಶ ಸಿಗ್ತದೋ ಇಲ್ಲೋ. ಈಗಾಗಲೇ ನನ್ನ ತಂಗಿಯರಾಗಿ ನಾವು ಅಕ್ಕ ತಂಗಿಯರಾಗಿದ್ದರೂ ಉಳಿದವರೆಲ್ಲ ನನ್ನ ಸವತಿಯರೇ ಅಲ್ಲವೇ. ಅವರಿಗೆ ಈಗಾಗಲೇ ಸಾಕಷ್ಟು ಮಕ್ಕಳಾಗಿದ್ದಾರೆ. ನನ್ನ ಮಕ್ಕಳು ಹುಟ್ಟಿದವರನ್ನು ಮೊದಲು ಪರಮಾತ್ಮ ಸಂಹರಿಸಿದ್ದಾನೆ. ಹಾಗೆ ಮತ್ತೆ ಪುನಃ ಮಕ್ಕಳು ಬೇಕು ಅಂತ ತಿಳ್ಕೊಂಡಂತ ಅನಿಸಿದೆ.
ಆಗ ಕಶ್ಯಪರು ಸಾಯಂಕಾಲದ ಯಜ್ಞಕ್ಕೆ ಸಿದ್ಧರಾಗಿ ಅಗ್ನಿಜೂಫ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಭಗವಂತನಿಗೆ ಉತ್ತಮವಾಗಿರ್ತಕ್ಕಂಥ ಹಸುವಿನ ತುಪ್ಪವನ್ನು ಹಾಕಿ ಆಹುತಿಗಳನ್ನು ಕೊಡ್ತಾಯಿದ್ರು. ತಡಿಲಿಕ್ಕಾಗಿಲ್ಲ. ಅಗ್ನಿಶಾಲೆಗೆ ಹೋಗಿದ್ದಾಳೆ, ಎದುರಿಗೆ ಕುಳಿತಿದ್ದಾಳೆ. ನನ್ನ ಮಾತನ್ನು ಕೇಳಬೇಕು ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಕಶ್ಯಪರು ಹೇಳ್ತಾಳೆ, ಆಗಲಿ ಏನು ಹೇಳಿದೆ ಹೇಳು, ಏನು ಬೇಕು? ಹೆಂಡತಿ ಇಚ್ಛೆಯನ್ನು ಪೂರ್ಣ ಮಾಡೋದು ಗಂಡನ ಕೆಲಸವಲ್ವೇ? ಏನೇನು ಬಯಕೆ ಇದೆ? ಆಗ ಆ ಕಾಲದಲ್ಲಿ ಹೇಳ್ತಾಳೆ, ನನಗೆ ಈಗಿಂದೀಗಲೇ ಸಂತಾನ ಪಡೆಯಬೇಕು ಅಂತಕ್ಕಂಥ ಪ್ರಬಲ ಮಾನಸಿಕ ವಿಕೃತಿ ಉಂಟಾಗಿದೆ. ಸಂಸಾರದಲ್ಲಿ ಪುತ್ರವತಿಯರಿಗೆ ಒಂದು ಮಾನ ಇದೆ. ಮಕ್ಕಳಿಂದ ತಾಯಿಯಂದಿರು ಯಾವಾಗಲೂ ನಾವು ಸುರಕ್ಷಿತರಾಗಿದ್ದೇವೆ ಅಂತ ತಿಳ್ಕೊಂಡು ಅನ್ನೋದನ್ನು ತಪ್ಪದೇ ತಿಳಿದುಕೊಳ್ತಾರೆ. ಅದರಲ್ಲಿ ಕೂಡ ಮಕ್ಕಳು ಗಂಡಸು ಮಕ್ಕಳಿದ್ದರೆ ಇನ್ನೂ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ತಾವು ಸುರಕ್ಷಿತರು ಅಂತ ತಿಳ್ಕೊಂಡಂಥೇಳಿ ಅರ್ಥ ಮಾಡಿಕೊಳ್ತಾರೆ. ಭರ್ತರ್ ಯಾಪ್ತೋರು ಮಾನಾನಾಂ ಲೋಕಾನಾಂ ಆವಿಷೇಯಜ ಪತಿರ್ಭವತಿ ದ್ವಿಧೋಯಾನಾಂ ಪ್ರಜೆಯ ನನುಜಾಯತೆ. ಇನ್ನು ಇಂಥ ಉತ್ತಮ ಪುತ್ರನನ್ನು ಕೊಡ್ತಕ್ಕಂಥವನು ಪತಿಯೇ ಅಲ್ವೇ? ಪೂಜ್ಯರೇ, ತನ್ನ ಅಗ್ನಿಸಾಕ್ಷಿಯಾಗಿರ್ತಕ್ಕಂಥ ಪತ್ನಿಯಲ್ಲಿ ಗರ್ಭಧಾರಣೆ ಮಾಡಿದ ವ್ಯಕ್ತಿ ತಾನೇ ಒಂದು ಅಂಶದಿಂದ ತನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನೆ. ಹಿರಿಯ ಮಗ ಅಥವಾ ಗಂಡಸು ಮಕ್ಕಳು, ಅವನು ಇನ್ನೊಂದು ಅವತಾರವೇ ಆಗಿರ್ತದೆ. ತಂದೆ ಅವತಾರವೇ ಮಗನಾಗಿರ್ತಾನೆ. ತಂದೆ RNA-DNA ಅವನು ಯುಕ್ತನಾಗಿರ್ತಾನೆ. ಅದಕ್ಕೋಸ್ಕರವೇ ಅವನಿಗೆ ತನ್ನ ಇನ್ನೊಂದು ರೂಪದ ಶ್ರಾದ್ದಾದಿ ಮಾಡಲಿಕ್ಕೆ ಮುಖ್ಯ ಅಧಿಕಾರ. ಜಾತಕರ್ಮದ ಸಂದರ್ಭದಲ್ಲಿಯೂ ಕೂಡ ಆತ್ಮಾವೇ ಪುತ್ರನಾಮಾಸಿ, ಎಲೆ ಮಗನೇ, ನನ್ನದೇ ಒಂದು ರೂಪವನ್ನಾಗಿ ನೀನು ಹುಟ್ಟಿದ್ದಿ, ನನ್ನ ಅಂಶದಿಂದ ಯುಕ್ತನಾಗಿದ್ದಿ, ನೀನು ಚಿರಂಜೀವಿಯಾಗು ಅಂಥೇಳಿ ತಂದೆ ಆಶೀರ್ವಾದ ಮಾಡ್ತಾನೆ. ಹಾಗೆ ನೀವು ನನ್ನಲ್ಲಿ ಇನ್ನೊಂದು ರೂಪದಿಂದ ಅಭಿವ್ಯಕ್ತರಾಗಬೇಕು. ನಮ್ಮ ತಂದೆ ನಮಗೆ ಯಾರು ನಿಮಗೆ ಯೋಗ್ಯ ಪತಿ ಬೇಕು ಅಂತಕೊಂಡು ಕೇಳಿದಾಗ ನಾವು 13 ಜನ ಅಕ್ಕ ತಂಗಿಯರು ನಿಮ್ಮನ್ನು ವರಿಸಿ ನಿಮ್ಮ ಹತ್ತಿರ ಮದುವೆ ಆಗಲಿಕ್ಕೆ ಬಂದಿದ್ದೇವೆ. ಈಗ ಋತುಸ್ನಾತಳಾಗಿ ಆ ವಿಶಿಷ್ಟವಾದಂಥ ಮನೋಕಾಮನೆಯಿಂದ ಯುಕ್ತಳಾಗಿದ್ದೇನೆ. ತಾವು ನನ್ನ ಇಚ್ಛೆಯನ್ನು ಪೂರ್ಣ ಮಾಡಬೇಕು. ಕಶ್ಯಪರು ಹೇಳ್ತಾರೆ, ಹೌದು ದಿತಿ, ನೀನು ಹೇಳೋದು ಸರಿ ಇದೆ. ಧರ್ಮ ಅರ್ಥ ಕಾಮ ಮೋಕ್ಷ 4 ಪುರುಷಾರ್ಥಗಳಲ್ಲಿ 3 ಪುರುಷಾರ್ಥಗಳ ಪ್ರತಿಪೂರ್ತಿಗೆ ಯಾವಾಗಲೂ ಸಹಾಯಕಳಾಗಿರ್ತಕ್ಕಂಥವಳು ಹೆಂಡತಿ. ಅವಳಿಲ್ಲದೆ ಧರ್ಮ ಅರ್ಥ ಕಾಮಗಳನ್ನು, ಆ ಪುರುಷಾರ್ಥಗಳನ್ನು ನಾವು ಪೂರ್ತಿಯಾಗಿ ಪಡೀಲಿಕ್ಕೆ ಆಗೋದಿಲ್ಲ. ಅರ್ಧಾಂಗಿನಿಯಾಗಿ ಎಲ್ಲ ಧರ್ಮ ಕಾರ್ಯಗಳಲ್ಲಿ ಸಹಕಾರಿಣಿಯಾಗಿರ್ತಕ್ಕಂಥ ಪತ್ನಿ ಇಚ್ಛೆ ಪೂರ್ಣ ಮಾಡುವುದು ಪ್ರತಿಯೊಬ್ಬ ಪತಿಯ ಕರ್ತವ್ಯವಾಗಿದೆ. ಅದನ್ನು ನಾನು ಅರ್ಥ ಮಾಡಿಕೊಂಡಿದ್ದೆ. ಮದುವೆ ಅನ್ನುವ ಸಂಸ್ಥೆ ಭಗವಂತ ತಾನು ಲಕ್ಷ್ಮೀ ಸಹಿತನಾಗಿದ್ದೇ ನಮಗೆ ತೋರಿಸಿಕೊಟ್ಟಿದ್ದಾನೆ. ಯಾಕೆ? ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನೇಕ ವಿಧವಾಗಿರ್ತಕ್ಕಂಥ ಕಾಮನೆಗಳಿರ್ತದೆ. ಜೊತೆಯಲ್ಲಿ ಧರ್ಮಕ್ಕೆ ಸಹಾಯಕರು ಬೇಕು ಅಂತ ತಿಳ್ಕೊಂಡಂತನೂ ಇಚ್ಛೆಯೂ ಇರ್ತದೆ. ಒಂದು ವೇಳೆ ಹೆಂಡತಿ ಅಂತಕ್ಕಂಥ ಸಹಯೋಗಿನಿ ಇಲ್ಲದೇ ಇದ್ದರೆ, ಅಥವಾ ಹೆಂಡತಿ ಅಂತಕ್ಕಂಥ ಒಂದು ದೈವದತ್ತವಾದ ಬಂಧನವಿಲ್ಲದೇ ಇದ್ದರೆ, ಅವನ ಮನಸ್ಸು ಎತ್ತೆತ್ತೋ ಎಲ್ಲೆಲ್ಲಿಯೋ ಎಷ್ಟೆಷ್ಟೋ ಕಡೆಯಲ್ಲಿ ಹೋಗಿ ಆಗ ಅವನು ವಿಕೃತ ಕಾಮನೆಗೆ ಒಳಗಾಗಿ ತನ್ನ ಪಾವಿತ್ರ್ಯವನ್ನು ಕಳೆದುಕೊಳ್ತಾನೆ. ಆದ್ದರಿಂದ ಪತ್ನಿ, ಈ ಒಳ್ಳೆ ಸಂತಾನ ಕೊಡ್ತಕ್ಕಂಥ ನಿಮ್ಮ ಹೆಂಡತಿಯರ ಋಣದಿಂದ ಗಂಡ ಮುಕ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ.
ಗಂಡ ಹೆಂಡತಿಯರು ಪರಸ್ಪರ ಸಹಕಾರಿಯಾಗಿ ಅರ್ಧಾಂಗಿನಿಯರಾಗಿ ಇರ್ತಕ್ಕಂಥ ಒಂದು ಸಂದೇಶ ಭಾಗವತ ಕೊಡ್ತಾ ಇದೆ. ಕಶ್ಯಪರು ಹೇಳ್ತಾರೆ, ನ ವಯಂ ಪ್ರಭವ ತಾಂ ತ್ವಾಂ ಅನುಕರ್ತುಂ ಗೃಹೇಶ್ವರಿ. ಎಲೆ ನನ್ನ ಮನೆಯ ದೇವತೆ, ಹೆಂಡತಿಯನ್ನು ತಿರಸ್ಕಾರದಿಂದ ಕಾಣ್ತಕ್ಕಂಥವರು ಈ ಶಬ್ದದ ಕಡೆ ಲಕ್ಷ್ಯ ಕೊಡಬೇಕು. ಎಲೆ ಮನೆಯ ದೇವತೆ, ಗೃಹೇಶ್ವರಿ ಅಂತನೋ ಶಬ್ದವನ್ನು ಕರೀತಾ ಇದ್ದಾರೆ. ಈಶ್ವರಿ ಅಂದರೆ ದೇವತೆಯೂ ಹೌದು, ಈಶ್ವರಿ ಅಂದರೆ ಮನೆಯನ್ನು ಎಲ್ಲ ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ತಕ್ಕಂಥ ಮನೆಯ ಮುಖ್ಯಮಂತ್ರಿ ಅಂತೂ ಕೂಡ ಅನ್ಬೋದು. ಅಂಥ ಗೃಹಲಕ್ಷ್ಮಿಯಾಗಿರ್ತಕ್ಕಂತಹ ನಿಮ್ಮ ಇಚ್ಛೆಗಳನ್ನು ಪೂರೈಸೋದು ನಮ್ಮ ಅನಿವಾರ್ಯ, ನಾವು ಮಾಡಲೇಬೇಕು. ನಮಗೆ ನಮ್ಮ ಧರ್ಮ ಕಾಮನೆಗಳಿಗೆ ಪ್ರತಿಪೂರ್ತಿಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟ, ಅರ್ಥಕ್ಕೋಸ್ಕರ ಸಹಕಾರಿಯಾಗಿರ್ತಕ್ಕಂಥ ಹೆಂಡತಿಯ ಋಣವನ್ನು ಜಗತ್ತಿನಲ್ಲಿ ಪೂರ್ತಿ ತನ್ನ ಜೀವನದ ಉದ್ದಕ್ಕೂ ಅವಳಿಗೆ ಬೇಕಿದ್ದನ್ನು ಕೊಟ್ಟರೂ ಅವಳ ಋಣದಿಂದ ನಾವು ಮುಕ್ತರಾಗೋದಿಲ್ಲ. ಯಾಕೆ? ಅವಳಲ್ಲಿ ಇನ್ನೊಂದು ರೂಪದಿಂದ ಹುಟ್ಟಿ ಬಂದಿರ್ತೇವೆ. ಅಪ್ಯಾಯುಷಾವ ಕಾರ್ತ್ಸನೇನ ಏಚಾನ್ಯೇ ಗುಣಗೃಧ್ರವ. ಪೂರ್ತಿ ಆಯುಷ್ಯದಲ್ಲಿ ಪ್ರಯತ್ನದಿಂದಲೂ ಹೆಂಡತಿಯ ಉಪಕಾರವನ್ನು, ಹೆಂಡತಿಯ ಋಣವನ್ನು ತೀರಿಸಲಿಕ್ಕೆ ಯಾರ ಕಡೆಯಿಂದಲೂ ಸಾಧ್ಯವಿಲ್ಲ. ಆದರೆ ದಿತಿ ಒಂದು ಮುಹೂರ್ತ, ಒಂದು ಗಂಟೆ 1:48 ಆ ನಂತರ ನಿನ್ನ ಇಚ್ಛೆಯನ್ನು ನಾನು ಪೂರೈಸ್ತೇನೆ. ಯಾಕೆ? ಈಗ ಸೂರ್ಯಾಸ್ತದ ವೇಳೆ ಅದು ಮಹಾಲಕ್ಷ್ಮಿ ಮತ್ತು ರುದ್ರದೇವರು ಮನೆಗೆ ಬರುವ ಸಮಯ. ಸಾಯಂಕಾಲದ ವೇಳೆಯಲ್ಲಿ ದೇವರ ಮುಂದೆ ದೀಪ ಹಚ್ಚಿಟ್ಟು, ತುಳಸಿ ಮುಂದೆ ದೀಪ ಹಚ್ಚಿಟ್ಟು, ಮನೆಯ ಹೆಣ್ಮಗಳು ಮಧ್ಯಾಹ್ನದ ಬಟ್ಟೆಗಳನ್ನೆಲ್ಲ ತೆಗೆದು ಹೊಸ ಒಗೆದ ಬಟ್ಟೆಗಳನ್ನು ಉಟ್ಟುಕೊಂಡು ಲಕ್ಷ್ಮಿ ಮತ್ತು ಶಿವಪಾರ್ವತಿಯರ ಸ್ವಾಗತಕ್ಕೆ ತಯಾರಾಗಿದ್ದರೆ ಆ ಮನೆಗೆ ಬಂದು ಶಿವಪಾರ್ವತಿಯರು ಗಂಡ ಹೆಂಡತಿಯರಲ್ಲಿ ಪ್ರೀತಿ, ಆನಂತರ ಉತ್ತಮ ದೀರ್ಘವಾಗಿರ್ತಕ್ಕಂಥ ಸೌಮಂಗಲದ ಆಶೀರ್ವಾದವನ್ನು ಕೊಟ್ಟರೆ ಮಹಾಲಕ್ಷ್ಮಿ ಮನೆ ಯಾವಾಗಲೂ ಸಮೃದ್ಧವಾಗಿರಲಿ ಅಂತನ್ನೋ ಜೊತೆಯಲ್ಲಿ ಜ್ಞಾನಭಕ್ತಿ ವೈರಾಗ್ಯ ನಮಗೆ ಬರಲಿ ಅಂತ ಆಶೀರ್ವಾದ ಕೊಟ್ಟು ಹೋಗ್ತಾಳೆ. ಸೂರ್ಯಾಸ್ತದ ಸಮಯ ಬಂದಿದ್ದರು ದೇವರ ಮುಂದೆ ದೀಪ ಹಚ್ಚದೆ ಮೊದಲು ತಾನು ತನ್ನ ಜಡೆಯನ್ನು ಬಾಚಿಕೊಂಡು ಕುಂಕುಮ ಅರಿಶಿಣಾದಿಗಳನ್ನು ಹಚ್ಚಿಕೊಂಡು ಒಗೆದ ಬಟ್ಟೆಗಳನ್ನು ಉಟ್ಟುಕೊಂಡು ದೇವರ ಮುಂದೆ ತುಳಸಿ ಮುಂದೆ ದೀಪ ಹಚ್ಚಿಟ್ಟು ಕೈ ಜೋಡಿಸಿ ಈ ದೇವತೆಗಳ ಸ್ವಾಗತಕ್ಕೆ ಸನ್ನದ್ಧರಾಗಿದ್ದರೆ ದೇವತೆಗಳ ವರವನ್ನು ಪಡೀತೇವೆ. ಇನ್ನೂ ಮಧ್ಯಾಹ್ನದ ಬಟ್ಟೆ, ಗಂಡ ರಾತ್ರಿ 9 ಗಂಟೆಗೆ ಬರ್ತಾನೆ ಅಂಥೇಳಿ ಕೆದರಿದ ಕೂದಲುಗಳು, ಬೆಳಗಿನಿಂದ ಉಟ್ಟುಕೊಂಡಿರ್ತಕ್ಕಂಥ ಅದೇ ಮುದುಡಿದ ಬಟ್ಟೆ, ಹಾಗೆ ಗಂಡ ಬಂದಾಗ ನೋಡೋಣ ಅಂತಕೊಂಡಂತೆ ಬೆಡ್ರೂಮ್ನಲ್ಲೋ ಟಿ ವಿ ಮುಂದೆ ಕುಳಿತುಕೊಂಡು ಸಮಯವನ್ನು ಕಳೀತಾ ಇದ್ದರೆ ಶಿವಪಾರ್ವತಿಯವರು ಶಾಪ ಕೊಡ್ತಾರೆ, ಲಕ್ಷ್ಮೀದೇವಿಯು ಶಾಪ ಕೊಡ್ತಾಳೆ. ನಮ್ಮ ಜೀವನ ದುಃಖಮಯವಾಗ್ತದೆ, ನಮ್ಮ ಜೀವನ ಅತ್ಯಂತ ಪೀಡಾಮಯವಾಗ್ತದೆ. ಗಂಡ ಹೆಂಡತಿಯರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಹಯೋಗ ಸಾಧರ್ಮ್ಯ ಉಳಿಯೋದಿಲ್ಲ. ಅಷ್ಟೇ ಅಲ್ಲ, ಇದೇ ವೇಳೆಗೆ ತನ್ನ ಘೋರ ಅನುಚರರಾಗಿರ್ತಕ್ಕಂತಹ ಪ್ರಮಥಗಣಗಳನ್ನು ತೆಗೆದುಕೊಂಡು ಭೂತ ಪ್ರೇತ ಪಿಶಾಚಿಗಳನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ರುದ್ರ ನಂದಿಯ ಮೇಲೆ ಕುಳಿತುಕೊಂಡು ಒಳ್ಳೆ ಬೂದಿ ಧೂಸರಿತವಾಗಿರ್ತಕ್ಕಂಥ ಶರೀರ, ಭಸ್ಮಧೂರಿತವಾದಂಥ ಶರೀರ, ಒಳ್ಳೆ ತೇಜಸ್ವಿ, ತುಂಬಿದ ಜಟಾಜೂಟ, ಇಂತಹ ರುದ್ರದೇವರು ಹೊರಟಿರ್ತಾರೆ. ಎಲ್ಲರೂ ಧರ್ಮದಿಂದ ಇದ್ದಾರೋ ಇಲ್ಲವೋ ಅಂತ ತಿಳ್ಕೊಂಡಂತೇಳಿ ಧರ್ಮದಿಂದ ಚ್ಯುತರಾಗಿರ್ತಕ್ಕಂಥವರಿಗೆ ಆ ಕಾಲದಲ್ಲಿ ಶಾಪವನ್ನು ಕೊಟ್ಟು ಅವರನ್ನು
ಮುಂದೆ ಜೀವನದಲ್ಲಿ ಅನೇಕ ವಿಘ್ನಗಳು ಬರಲಿ ಅಂತ ತಿಳ್ಕೊಂಡಂತೇಳಿ ರುದ್ರದೇವರು ಹೊರಟೋಗ್ತಾರೆ. ನಿನ್ನ ತಂಗಿ ಗಂಡನೇ ಅಲ್ವ ಅವನು, ಆದ್ದರಿಂದಾಗಿ ದಿತಿ ತಂಗಿ ಗಂಡ ನನ್ನ ಮೈದುನ ಅಂತ ತಿಳ್ಕೊಂಡಂತೇಳಿ ನೀನು ತಿರಸ್ಕರಿಸಬೇಡ. ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥ ಆಚರಣೆ ಮಾಡ್ತಾ ಇದ್ದರೆ ಸಾಯಂಕಾಲ 3 ಸಂಜೆಯಲ್ಲಿ ಪತಿಪತ್ನಿಯರ ದೇಹ ಸಂಘ ಶಾಸ್ತ್ರಕ್ಕೆ ಪೂರ್ಣವಾಗಿರ್ತಕ್ಕಂಥ ವಿರುದ್ಧವಾಗಿರ್ತಕ್ಕಂಥದ್ದು. ರುದ್ರದೇವರು ನಾರದಾದಿಗಳಿಗೂ ಅತ್ಯಂತ ಶ್ರೇಷ್ಠ ಮಾರ್ಗದರ್ಶಕರು. ಇಂದ್ರನಿಗೆ ಪರಮಗುರುಗಳು. ಇಂದ್ರನ ಗುರು ಪಾರ್ವತಿ, ಸತಿ ಅವರ ಪತಿ ಈ ರುದ್ರದೇವರು. ಅಷ್ಟೇ ಅಲ್ಲ, ಭಗವಂತನ ಆಜ್ಞೆಯಿಂದ ಈ ಪಿಶಾಚಿಯಂತೆ ಕ್ರೂರವಾಗಿರ್ತಕ್ಕಂಥ ರೂಪವನ್ನು ಧರಿಸಿ ಬಿಚ್ಚಿದ ಆ ಜಟೆ, ಮೈ ತುಂಬ ಹಚ್ಚಿಕೊಂಡಿರ್ತಕ್ಕಂಥ ಆ ಸ್ಮಶಾನದ ಬೂದಿ, ಆನಂತರ ಕೈಯಲ್ಲಿ ಆ ಮುಂಡದ ಭಿಕ್ಷಾಪಾತ್ರೆ, ತ್ರಿಶೂಲ, ಜೊತೆಗೆ ಭೂತಪ್ರೇತಗಳಂಥ ಪರಿವಾರ, ಇಂಥ ಪಿಶಾಚರ್ಯೆಯಲ್ಲಿ ತೊಡಗಿದ್ದ ವ್ಯಕ್ತಿ ಸಾಯಂಕಾಲದಲ್ಲಿ ರುದ್ರದೇವರು ಆ ರೂಪದಿಂದ ತಿರುಗಾಡ್ತಾ ಇರ್ತಾರೆ. ಆ ವೇಳೆಗೆ ಸಂಧ್ಯಾದಿಗಳನ್ನು ಮಾಡಿಕೊಂಡು ಭಗವಂತನನ್ನು ಅರ್ಚಿಸುತ್ತಾ ಪರಮಾತ್ಮನ ಧ್ಯಾನದಲ್ಲಿ ನಾವು ರತರಾಗಿದ್ದರೆ ಪರಮ ವೈಷ್ಣವರಾಗಿರ್ತಕ್ಕಂಥ ರುದ್ರದೇವರು ನಮ್ಮ ಭೂತಪ್ರೇತಾದಿಗಳಿಗೆ ಇವನಿಗೆ ಸರ್ವತಾ ಪೀಡೆ ಕೊಡಬೇಡಿ, ಮುಂದೆ ನಡೆಯಿರಿ ಅಂತ ಹೇಳಿ ನಮ್ಮ ಸಕಲ ಭೂತಪ್ರೇತವಾದಗಳನ್ನು ದೂರ ಮಾಡ್ತಾರೆ. ವಿದುರ ಕೇಳ್ತಾನೆ, ರುದ್ರದೇವರು ಇಂಥ ಕ್ರೂರವಾಗಿರ್ತಕ್ಕಂಥ ಪಿಶಾಚರ್ಯೆಯನ್ನು ಯಾಕೆ ಸ್ವೀಕಾರ ಮಾಡಿದರು? ಮೈತ್ರೇಯರು ಹೇಳ್ತಾರೆ, ವಿದುರ, ಪರಮಾತ್ಮ ರುದ್ರದೇವರನ್ನು ನಿಮಿತ್ತ ಮಾಡಿಕೊಂಡು ತಾನು ತ್ರಿಪುರಾಸುರರು ಅಂತ ತಿಳ್ಕೊಂಡಂಥ ಅಸುರರು ಬ್ರಹ್ಮದೇವರಿಗೆ ಆ ಕಾಲದಲ್ಲಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ನಮಗೆ ಅವಧ್ಯತ್ವ ವರವನ್ನು ತಿಳ್ಕೊಂಡು ಬೇಡುವ ಜೊತೆಯಲ್ಲಿ ಅವರು ಹೇಳಿದರು, ನಮಗೆ 3 ನಗರಗಳನ್ನು ಕಟ್ಟಿಕೊಡಿ. ಆ ನಗರಗಳು ಹೇಗಿರಬೇಕು ಅಂತ ತಿಳ್ಕೊಂಡಂತಂದರೆ ಆಕಾಶದಲ್ಲಿ ವಿಮಾನದಲ್ಲಿ ಹಾರುವಂತಿರಬೇಕು. ಅಲ್ಲಿ ನಾವು ವಾಸ ಮಾಡ್ತೇವೆ. ಇನ್ನು ಪೂರ್ತಿ ಮರಣದ ಹೀನತೆಯನ್ನು ಕೊಡಲಿಕ್ಕಾಗೋದಿಲ್ಲ, ಒಂದಿಲ್ಲ ಒಂದು ದಿವಸ ನಾವು ಸಾಯಬೇಕು. ಆದರೆ ಒಂದೇ ಬಾಣದಿಂದ ಈ 3 ಪುರಗಳನ್ನು ನಾಶಪಡಿಸಿದರೆ ಆಗ ನಾವು ಸಾಯಬೇಕು ಅಂತ ವರ ತೆಗೆದುಕೊಂಡು ಶುಕ್ರಾಚಾರ್ಯರಿಂದ ಅವರಿಂದ ವಿಶೇಷವಾದವರ ಆರಾಧನೆ ಮಾಡಿ ಅವರಿಂದ ಒಂದು ಅಮೃತ ಸದೃಶವಾಗಿರ್ತಕ್ಕಂಥ ಒಂದು ಸರೋವರವನ್ನು ಆ ತ್ರಿಪುರ ನಗರದಲ್ಲಿ ಇಟ್ಟುಕೊಂಡಿದ್ದರು. ಜನರಿಗೆ ಪೀಡೆ ಕೊಡಬೇಕು, ಅವರು ಏನಾದರೂ ಯುದ್ಧದಲ್ಲಿ ಈ ರಾಕ್ಷಸ ಸತ್ತರೆ ಆ ಒಂದು ಅಮೃತ ಕುಂಡದಲ್ಲಿ ಹಾಕಬೇಕು, ಅವರು ಜೀವಿತರಾಗಿ ಬರ್ತಿದ್ದರು. ಇನ್ನು ಒಂದೇ ಬಾಣದ ಅದಕ್ಕೋಸ್ಕರ ಒಂದೇ ಲೈನಲ್ಲಿ ಎಂದೂ ಹೋಗ್ತಿರಲಿಲ್ಲ. ಹೀಗೊಂದು 3 ಪುರಗಳು ಹಾಕ್ತಾಯಿದ್ದು. ಒಂದೇ ಬಾಣದಿಂದ ಹೊಡೆಯೋದು ಹೇಗೆ? ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ಹೇಳಿದ, ನಾನು ಅವರನ್ನು ಮೋಹಿಸಿ ಸುಂದರ ರೂಪದಿಂದ, ಇದಕ್ಕೆ ಅವರ ಪತ್ನಿಯರ ಪಾತಿವ್ರತ್ಯವೇ ಕಾರಣ, ಆದರೆ ದುಷ್ಟರಿದ್ದಾರೆ, ಕೊಲ್ಲೇಬೇಕು ಇವರನ್ನು, ನಾನು ನನ್ನ ರೂಪದಿಂದ ಮೋಹಿಸ್ತೇನೆ. ಆ ವೇಳೆಯಲ್ಲಿ ವಾಯುದೇವರು ರುದ್ರದೇವರ ಧನುಷ್ಯದಲ್ಲಿದ್ದುಕೊಂಡು ತಮ್ಮ ಗತಿಯಿಂದ ಏಕಕಾಲದಲ್ಲಿ 3 ಪುರಗಳನ್ನು ನಾಶಪಡಿಸಲಿ ಅಂತ ತಿಳ್ಕೊಂಡು ಹೇಳಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ರುದ್ರಾಂತರ್ಗತನಾಗಿರ್ತಕ್ಕಂಥ ಸಂಕರ್ಷಣ ತನ್ನ ಬಾಣದಲ್ಲಿ ವಾಯುದೇವರನ್ನು ಇಟ್ಟು ಸನ್ನದ್ಧನಾಗಿದ್ದಾನೆ. ಸುಂದರ ರೂಪದಿಂದ ತ್ರಿಪುರ ಸ್ತ್ರೀಯರನ್ನು ಮೋಹಿಸಿ ಅವರ ಮನಸ್ಸನ್ನು ಕಲಕಿ ರಾಕ್ಷಸರ ಅಸುರರ ಶಕ್ತಿ ಕಡಿಮೆಯಾದಾಗ ಪರಮಾತ್ಮ ತಾನು ಆ ಅಮೃತದ ಸರೋವರದ ಕುಂಡದ ಹತ್ತಿರ ಹೋಗಿ ಒಂದೇ ಒಂದು ಗುಟುಕಿನಿಂದ ಅದನ್ನು ಪೂರ್ತಿ ಕುಡಿದುಬಿಟ್ಟಿದ್ದಾನೆ.
ಇದೇ ವೇಳೆಗೆ ರುದ್ರದೇವರಿಗೆ ತಾನು ಪ್ರೇರಣೆ ಮಾಡಿದಾಗ ಅವರು ವಾಯು ಸನ್ನಿಷ್ಠವಾದಂಥ ಬಾಣದಿಂದ ತ್ರಿಪುರ ಮೂರೂ ಪುರವನ್ನು ಹೊಡೆದು ಹಾಕಿ ಕೆಳಗೆ ಬೆಳೆಸಿಬಿಟ್ಟಿದ್ದಾರೆ. ಈ ರೀತಿ ತ್ರಿಪುರ ಸಂಹಾರಕ್ಕೆ ತೆಗೆದುಕೊಂಡ ಆ ಮೋಹಕ ರೂಪವೇ ಮುಂದೆ ಬುದ್ಧಾವತಾರ. ಶುದ್ಧೋಧನಲ್ಲಿ ಅವನ ಮಗನಾಗಿ ಮುಂದೆ ಜಗತ್ತಿಗೆ ವಿಶಿಷ್ಟವಾದ ಉಪದೇಶವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಆದರೆ ಈ ತ್ರಿಪುರಗಳನ್ನು ನಾಶಪಡಿಸುವಾಗ ಎಷ್ಟೋ ಜನ ಅಸುರ ಸ್ತ್ರೀಯರು ಗರ್ಭಿಣಿಯರಾಗಿದ್ದರು, ಎಷ್ಟೋ ಜನ ಮೃತರಾದರು. ಗರ್ಭಿಣಿಯ ಹತ್ಯೆ ಎಂಥವನಿಗೂ ಮಹಾದೋಷವನ್ನು ಕೊಡ್ತಕ್ಕಂಥದ್ದು. ನಿಜವಾಗಿ ರುದ್ರದೇವರಿಗೆ ಅಪರೋಕ್ಷ ಜ್ಞಾನಿಗಳು, ತ್ರಿದೇವರಲ್ಲಿ ಒಬ್ಬರು, ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಪಾಪಗಳು ತಟ್ಟುವುದೇ ಇಲ್ಲ. ಅಪರೋಕ್ಷ ಜ್ಞಾನಿಗಳಿಗೆ ತಟ್ಟೋದಿಲ್ಲ ಅಂತ ತಿಳ್ಕೊಂಡಂತಂದಮೇಲೆ ಇಂಥವರಿಗೆ ಹೇಗೆ ತಟ್ಟುತ್ತದೆ? ಹೀಗಾಗಿ ರುದ್ರದೇವರಿಗೆ ತಟ್ಟದೇ ಇದ್ದು ಕೂಡ ಜಗತ್ತಿಗೆ ಒಂದು ತಿಳಿಸಿಕೊಡಬೇಕು. ಗರ್ಭಿಣಿಯನ್ನು ಪೀಡಿಸಿದರೆ ಮಹಾಪಾಪ, ಹನನ ಮಾಡಿದರೆ ಆ ಪಾಪವನ್ನು ಕಳೆದುಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಕಲಿಸಿಕೊಡೋದಕ್ಕೋಸ್ಕರ ಲೋಕ ವಿಡಂಬನೆಗಾಗಿ ಪರಮಾತ್ಮ ರುದ್ರದೇವರಿಗೆ ಲೋಕ ವಿಡಂಬನೆಗಾಗಿ, ಲೋಕ ಶಿಕ್ಷಣಕ್ಕಾಗಿ ಪರಮಾತ್ಮ ಆ ಕಾಲದಲ್ಲಿ ರುದ್ರದೇವರಿಗೆ ಹೇಳಿದ ಪ್ರಾಯಶ್ಚಿತ್ತ ರೂಪವಾಗಿ ಪಿಶಾಚಿಯಂತೆ ಕೆಲ ದಿವಸ ವ್ಯವಹರಿಸಿ ಅಂತ ತಿಳ್ಕೊಂಡಂತೇಳಿ ರುದ್ರದೇವರು ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿ ಪರಿಪಾಲನೆ ಮಾಡ್ತಕ್ಕಂಥವರು. ಇಂತಹ ಪರಮ ವೈಷ್ಣವರಾದ ರುದ್ರದೇವರ ಈ ಚರ್ಯಗಳನ್ನಾಗಲಿ, ಅವರ ಭಸ್ಮೋದ್ವಲಿತ ಶರೀರವನ್ನಾಗಲಿ, ಅಥವಾ ಪರಮಾತ್ಮನು ತನ್ನ ಅವತಾರಗಳಲ್ಲಿ ತೋರಿಸುವ ವಿಶಿಷ್ಟ ಲೀಲೆಗಳನ್ನಾಗಲಿ ಅರ್ಥ ಮಾಡಿಕೊಳ್ಳದೆ ನಿಂದೆ ಮಾಡ್ತಕ್ಕಂಥ ಜನ, ಪರಮಾತ್ಮ ನಿಂದೆಯಾಗಿರಲಿ, ರುದ್ರದೇವರ ನಿಂದೆಯಾಗಿರಲಿ, ಇದು ಮಹಾಪಾಪಕ್ಕೆ ಕಾರಣೀಭೂತವಾಗಿರತಕ್ಕಂಥದ್ದು. ಆದ್ದರಿಂದಾಗಿ ಈಗ ಸದ್ಯಕ್ಕೆ ನಾವು ರುದ್ರದೇವರಿಗೆ ಮರ್ಯಾದೆ ಕೊಡೋದಕ್ಕೋಸ್ಕರ ತಡೆಯೋಣ. ರಾತ್ರಿಯ ಮೊದಲನೇ ಯಾಮ ಪ್ರಾರಂಭವಾಗಲಿ. ಸೂರ್ಯಾಸ್ತವಾದ ಮೇಲೆ ಪ್ರಥಮ ಪ್ರಹರ ಪ್ರಾರಂಭವಾಗ್ತದೆ. ಆಗ ನಿನ್ನ ಇಚ್ಛೆಯನ್ನು ಪೂರ್ಣ ಮಾಡ್ತೇನೆ ಅಂತ ತಿಳ್ಕೊಂಡು ಭಾಗವತ ನಮಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದೆ. ಸಾಯಂಕಾಲ ಮನೆ ಮುಚ್ಚಬೇಡಿ, ಹಾಸಿಗೆ ಮೇಲೆ ಬಿತ್ಕೊಳ್ಬೇಡಿ. ಸಾಯಂಕಾಲ ಮಲಗ್ತಕ್ಕಂಥವನಿಗೆ ಮಹಾಲಕ್ಷ್ಮಿ ಬಿಟ್ಟು ಹೋಗ್ತಾಳಂತೆ. ಅವನ ಮನೆ ಇರ್ತಕ್ಕಂಥ ಸಂಪತ್ತಿ ಬಿಟ್ಟು ಹೋಗೋದೇನು ಅದು ಒಂದು ವೇಳೆ ಭಗವಂತ ಸಾಯಂಕಾಲ ಮಲಕ್ಕೊಂಡಿದ್ರೆ ಲಕ್ಷ್ಮೀ ಅವನನ್ನು ಬಿಟ್ಟು ಹೋಗ್ತಾಳಂತೆ ಅಂತ ಶಾಸ್ತ್ರವಚನಗಳು. ತಾತ್ಪರ್ಯ ಅವಳು ಬಿಟ್ಟು ಹೋಗೋದಿಲ್ಲ, ಪರಮಾತ್ಮ ಮಲಕ್ಕೊಳ್ಳೋದು ಇಲ್ಲ. ಒಂದು ಎರಡನೆಯದ್ದು, ವೈಷ್ಣವರಿಗೆ ಶೈವರಿಗೆ ಕೆಲವು ಸಲ ಅತಿ ಮಹಾ ಆಗ್ರಹಿ ವೈಷ್ಣವರು ಇರ್ತಾರೆ. ನಾವು ರುದ್ರದೇವರ ಹೆಸರನ್ನೇ ತೆಗೆದುಕೊಳ್ಳೋದಿಲ್ಲ ಅಂತ. ನಮ್ಮಲ್ಲಿ ಒಂದು ಪಂಗಡ ಇದೆ, ಪರಮ ವಿಷ್ಣು ಭಕ್ತರು, ಆದರೆ ಕಾಶಿಗೆ ಹೋಗೋದಿಲ್ಲ, ಗಂಗೆಯಲ್ಲಿ ಸ್ನಾನ ಮಾಡೋದಿಲ್ಲ. ಅದು ರುದ್ರದೇವರ ವಿಷ್ಣು ಭಕ್ತರು, ನಮಗೆ ರುದ್ರ ಸಂಬಂಧ ಇಲ್ಲ ಅಂತ ಕೊಂಡಂತಕ್ಕಂಥವ್ರು. ಇನ್ನು ಕೆಲವರು ಪರಮ ಶಿವಭಕ್ತರು, ವಿಷ್ಣು ಮಂದಿರಕ್ಕೆ ಹೋಗೋದಿಲ್ಲ, ಬದರಿಗೆ ಹೋಗೋದಿಲ್ಲ. ಹೀಗೆ ಇರ್ತಕ್ಕಂಥ ಈ ಅತಿ ಆಚಾರ್ಯರ ಶಾಸ್ತ್ರ ಸರ್ವತಃ ಒಪ್ಪೋದಿಲ್ಲ. ನಮ್ಮ ಆಚಾರ್ಯರ ಶಾಸ್ತ್ರದಲ್ಲಿ ಎಲ್ಲ ದೇವತೆಗಳು ನಮಗೆ ಅನಂತ ರೀತಿಯಿಂದ ಪೂಜ್ಯರು. ಅದರಲ್ಲಿಯೂ ಕೂಡ ರುದ್ರದೇವರು ಅತಿ ಶ್ರೇಷ್ಠ ರೀತಿಯಿಂದ ನಮಗೆ ಪೂಜ್ಯರು, ಸರ್ವೋತ್ತಮರು ಅಂತ ಅನ್ನೋ ದೃಷ್ಟಿಯಿಂದಲ್ಲ. ರುದ್ರದೇವರ ನಂತರ ವಾಯುಬ್ರಹ್ಮರು, ಆನಂತರ ಪರಮಾತ್ಮೆಯ ತಾರತಮ್ಯದಿಂದಲೇ ರುದ್ರದೇವರ ಪೂಜೆಯನ್ನು ಮಾಡಬೇಕು. ಅದಕ್ಕೇನೆ ದಾಸರು ಹೇಳಿದರು, ಕೈಲಾಸ ವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಕೈಲಾಸವಾಸ ಗೌರೀಶ ಈಶ ಅಂತೇಳಿ ತಡಿದಿತಿ ಅಂತ ತಿಳ್ಕೊಂಡು ಹೇಳಿದ್ದ. ಆದರೆ ಕಾಮಾತುರಾಣ ನ ಭಯಂ ನ ಲಜ್ಜ, ಕಾಮಾತುರಾಗಿರ್ತಕ್ಕಂಥವರಿಗೆ ಯಾರ ಭಯವೂ ಇರೋದಿಲ್ಲ, ನಾಚಿಕೆಯೂ ಇರೋದಿಲ್ಲ. ಹೀಗಾಗಿ ಅವಳು ಹೋಮಕ್ಕೆ ಕುಳಿತುಕೊಂಡಿರ್ತಕ್ಕಂಥ ಗಂಡನ ಉತ್ತರಿ ವಸ್ತ್ರ ಹೇಳೋದು, ಬಟ್ಟೆನ ಹೇಳೋದು, ಬನ್ನಿ ಹೇಳಿ ನನಗೆ ತಡೆಯೋಕ್ಕೆ ಆಗ್ತಾಯಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಆಗ್ರಹ ಮಾಡಿದ್ದಾಳೆ.
ಕಶ್ಯಪರು ಬಹುಶಃ ಭಗವಂತನ ಇಚ್ಛೆ ಹಾಗೇ ಇದೆ, ಯಾರೋ ಅಸುರರಿಗೆ ಜನ್ಮ ಕೊಡಬೇಕಾಗಿದೆ, ಆಯಿತು ಪರಮಾತ್ಮ ನಿನ್ನ ಇಚ್ಛೆ ಅಂತ ತಿಳ್ಕೊಂಡಂತೇಳಿ ಗರ್ಭಧಾರಣೆ ಮಾಡಿಸಿ ಆನಂತರ ಸ್ನಾನಾದಿಗಳನ್ನು ಮಾಡಿ ಮತ್ತೆ ಪುನಃ ಪ್ರಾಯಶ್ಚಿತ್ತಕ್ಕೋಸ್ಕರ ಗಾಯತ್ರಿ ಜಪಾದಿಗಳನ್ನು ಮಾಡ್ತಾ ಕೂತ್ಕೊಂಡಿದ್ದಾರೆ. ದಿತಿಗೆ ಬಂದಿರತಕ್ಕಂಥ ಆ ಮನೋವಿಕೃತಿಯ ಆ ಒಂದು ಏನು ನಶ ಇತ್ತು ಹೊರಟೋಯ್ತು. ಮನಸ್ಸಿಗೆ ಭಾಳ ಖೇದವಾಯಿತು, ನಾಚಿಕೆ ಆಯಿತು. ನನ್ನ ಪತಿಯಿಂದ ನಾನು ತಪ್ಪು ಕೆಲಸ ಮಾಡಿಕೊಂಡೆ, ನನ್ನ ಪತಿಗೂ ಕೂಡ ತಪ್ಪು ಕೆಲಸಕ್ಕೆ ನಾನು ದಾರಿ ಮಾಡಿಕೊಟ್ನಲ್ಲ, ಎಂಥ ತಪ್ಪು ಮಾಡಿದೆ ನಾನು, ಇದಕ್ಕೆ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿ ಅಂತ ಹೇಳಿ ಅಲ್ಲಿ ಕಶ್ಯಪರು ಇನ್ನೂ ಜಪ ಮಾಡ್ತಾ ಇದ್ದಾರೆ. ಇವಳು ನಮೋ ರುದ್ರಾಯ ಮಹತೆ ದೇವಾಯ ಉಗ್ರಾಯ ಮೀಡುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯತೆ. ರುದ್ರದೇವರೇ, ನಿಮ್ಮ ಅಪಮಾನ ಮಾಡಿದ್ದೇವೆ ಅಂತ ತಿಳ್ಕೊಂಡು ಅಂತೇಳಿ ನನ್ನ ಗರ್ಭದಲ್ಲಿದ್ದ ಶಿಶುಗಳನ್ನು ಸಂಹಾರ ಮಾಡಬೇಡ ಪರಮಾತ್ಮ. ಗರ್ಭಿಣಿಯ ಮೇಲೆ ಬೇಡರು ಕಿರಾತರು ಅತ್ಯಂತ ಕಾಡಿನಲ್ಲಿರ್ತಕ್ಕಂಥ ಕ್ರೂರ ದಯ ತೋರಿಸ್ತಾಂದೆ, ಗರ್ಭಿಣಿ ಇದ್ದಾಳೆ ಬಿಟ್ಬಿಡಿ ಅಂತ ತಿಳ್ಕೊಂಡಂತ. ಈಗಿನ ಕಾಲದಲ್ಲಿ ಅವರನ್ನು ಮೀರಿಸಿದ ಮಹಾ ಅಸುರರಿದ್ದಾರೆ. ಗರ್ಭಿಣಿ ಇರಲಿ ಏನೇ ಇರಲಿ ಪರಸ್ತ್ರೀಯರ ಮೇಲೆ ಹಿಂದೆ ಹೋಗ್ತಕ್ಕಂಥ ಜನ ಮಹಾ ಕ್ರೂರ ಜನ ಇದ್ದಾರೆ. ಇಂತಹ ವೇಳೆಯಲ್ಲಿ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ರುದ್ರ, ಎಷ್ಟಾದರೂ ಕೂಡ ನನ್ನ ತಂಗಿಯ ಪತಿ ಅಲ್ಲವೇ, ನಾನು ತಪ್ಪು ಮಾಡಿದ್ದೇನೆ, ಆದರೆ ನೀನು ದಯಾಚಾರ ಅಂಥೇಳಿ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ ಗಂಡ ಏನು ಅಂತಾನು ಗೊತ್ತಂತಾನು ತಿಳ್ಕೊಂಡಂತೇಳಿ ಅಲ್ಲೇ ಕಾಯ್ತಾ ನಿಂತ್ಕೊಂಡಿದ್ದಾರೆ. ಆವಾಗ ತಮ್ಮ ಪ್ರಾಯಶ್ಚಿತ್ತ ಜಪಾದಿಗಳನ್ನು ಮುಗಿಸ್ಕೊಂಡು ಅಗಸ್ತ್ಯರು ಯಜ್ಞಶಾಲೆಯಿಂದ ಹೊರಗೆ ಬರ್ತಾರೆ. ಆಗಲೇ ನಿಂತುಕೊಂಡಿರ್ತಕ್ಕಂಥ ದಿತಿಗೆ ಹೇಳ್ತಾರೆ, ದಿತಿ ತಪ್ಪು ಮಾಡಿದೆ, ಆದರೆ ಮಾಡಿದ್ದುಣ್ಣು ಮಹಾರಾಯ ಕುರು ಭುಂಕ್ಷುಚ ಕರ್ಮ ನಿಜಂ ನಿಯತಂ. ಅನುಭವಿಸಲೇಬೇಕು. ಆ ಘೋರ ಕಾಲದಲ್ಲಿ ಗರ್ಭಧಾರಣೆಯನ್ನು ಮಾಡ್ತಕ್ಕಂತಹ ಗರ್ಭವನ್ನು ಧಾರಣೆ ಮಾಡಿದ ಸಂದರ್ಭದಲ್ಲಿ ಬರ್ತಕ್ಕಂಥ ಶಿಶುಗಳು ಅತ್ಯಂತ ಕ್ರೂರರಾಗಿರ್ತಾರೆ. ನಿನ್ನ ಹೊಟ್ಟೆಯಿಂದ ಇಬ್ಬರು ಅತ್ಯಂತ ಭೀಕರರಾಗಿರ್ತಕ್ಕಂಥ ಅಸುರರು ಹುಟ್ಟುತ್ತಾರೆ. ಎಲ್ಲ ಜನರನ್ನು ಪೀಡಿಸ್ತಾರೆ. ಋಷಿಗಳನ್ನು, ಮುನಿಗಳನ್ನು, ಬ್ರಾಹ್ಮಣರನ್ನು, ದೇವಗಳಿಂದ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತು ತ್ರಾಹಿ 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 ಅಂಥೇಳಿ ದುಃಖಿತವಾಗ್ತದೆ. ಆಗ ಎಲ್ಲ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಆ ವೈಕುಂಠಪತಿಯಾಗಿರ್ತಕ್ಕಂಥ ಶ್ರೀಹರಿ ಬಂದು ತನ್ನ ಇಬ್ಬರು ಮಕ್ಕಳನ್ನು ಸಂಹಾರ ಮಾಡ್ತಾನೆ. ಆಗ ಜಗತ್ತು ನಿನ್ನ ಮಕ್ಕಳ ಕಂಟಕಪ್ರಾಯರಾದಂಥ ನಿನ್ನ ಮಕ್ಕಳಿಂದ ಮುಕ್ತವಾಗ್ತದೆ. ದಿತಿಗೆ ನನ್ನ ಮಕ್ಕಳು ಕೊಲ್ಲಲ್ಪಡ್ತಾರೆ ಅಂತನೋ ದುಃಖವಾಗಿದೆ. ಆದರೂ ಒಳ್ಳೆಯ ಸಂಸ್ಕಾರದಿಂದ ಬಂದಿರತಕ್ಕಂಥವಳು ಸ್ವಲ್ಪ ಸಮಾಧಾನವಾಯಿತು. ಪತಿ, ದೇವರಿಂದ ನನ್ನ ಮಕ್ಕಳು ಸಾಯ್ತಾರಲ್ಲ, ಪರವಾಗಿಲ್ಲ, ದುಷ್ಟ ಕೆಲಸ ಮಾಡಿದ ಮೇಲೆ ಶಿಕ್ಷೆ ಸಿಗಲೇಬೇಕು. ಮಕ್ಕಳಾದರೆ ನನ್ನ ಮೋಹ ಎಷ್ಟಿದ್ದರೂ ಕೂಡ ದುಷ್ಟ ಕೆಲಸಕ್ಕೆ ಶಿಕ್ಷೆ ಸಿಗಲೇಬೇಕು. ದೇವರಿಂದ ಸಿಗ್ತಾ ಇದೆ, ಪರಮಾತ್ಮನಿಂದ ಮೃತರಾದವರಿಗೆ ಸದ್ಗತಿ ಇದೆ. ಇವತ್ತೆಲ್ಲ ನಾಳೆ ಅವರು ಉತ್ತಮ ಗತಿಯನ್ನು ಹೊಂತಾರೆ. ಎಲ್ಲಿ ಗಾಬರಿಯಾಗಿದ್ದೆ, ಋಷಿಗಳು ಶಾಪ ಕೊಡ್ತಾರೋ, ಋಷಿಗಳ ಬ್ರಾಹ್ಮಣರ ಶಾಪದಿಂದ ಎಲ್ಲಿ ಅವರು ನನ್ನ ಮಕ್ಕಳು ಮೃತರಾಗ್ತಾರೋ ಅಂತ ನಾನು ಗಾಬರಿಯಾಗಿದ್ದೆ. ಯಾಕೆಂತಂದರೆ ಬ್ರಾಹ್ಮಣರ ಶಾಪದಿಂದ, ಋಷಿಗಳ ಶಾಪದಿಂದ ಯಾವ ವ್ಯಕ್ತಿ ಶಾಪಗ್ರಸ್ತನಾಗ್ತಾನೆ ಅವನ ಕುಲ ಸಂಪೂರ್ಣವಾಗಿ ನಷ್ಟ ಹೋಗ್ತದೆ. ತಂದೆ, ತಾಯಿ, ಅಜ್ಜ, ಮುತ್ತಜ್ಜ, ಹಿಂದಿನ 7 ಜನ್ರೇಷನ್ಗಳು, ಮುಂದಿನ 7 ಜನ್ರೇಷನ್ಗಳು ಎಲ್ಲವೂ ಕೂಡ ಆ ವಂಶವೇ ಸುಟ್ಟು ಬೂದಿ ಆಗ್ತದೆ. ಪುಣ್ಯಕ್ಕೆ
ಪರಮಾತ್ಮ ಅಷ್ಟು ಕೃಪೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಕಾಲದಲ್ಲಿ ನಾನು ಏನು ಬೇಕಾದ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕೆ ತಯಾರಿದ್ದೇನೆ. ಅದಕ್ಕೆ ನೀವು ನನಗೆ ಇನ್ನೊಂದು ವಿಶೇಷ ಆಶೀರ್ವಾದ ಮಾಡಿ, ಶಾಪ ಕೊಟ್ಟಿದ್ದೀರಿ ನನ್ನ ತಪ್ಪಿಗಾಗಿ, ಈಗ ನಿಮಗೆ ಶರಣಾಗತಳಾಗಿದ್ದೇನೆ, ವರ ಕೊಡಿ ಅಂತ ತಿಳ್ಕೊಂಡಂತಂದಾಗ ಆಗ ಕಶ್ಯಪರು ಹೇಳ್ತಾರೆ, ಪರಮಾತ್ಮನಿಗೆ ಶರಣಾಗತಳಾಗಿದ್ದಿ, ಪ್ರಾಯಶ್ಚಿತ್ತಕ್ಕೆ ತಯಾರಾಗಿದ್ದಿ, ನಿನಗೆ ಪಶ್ಚಾತ್ತಾಪವಾಗಿದೆ ನಿನ್ನ ಕುಕರ್ಮಕ್ಕೆ, ಆದ್ದರಿಂದಾಗಿ ನಿನಗೆ ಒಬ್ಬ ಅತ್ಯಂತ ಭಗವದ್ಭಕ್ತನಾಗಿರ್ತಕ್ಕಂಥ ಮಗ ಹುಟ್ಟುತ್ತಾನೆ, ಅವನಿಂದ ನಮ್ಮ ಕುಲ ಉದ್ಧಾರವಾಗ್ತದೆ. ಅವನೇ ಪ್ರಹ್ಲಾದ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಪರಮಾತ್ಮನ ಕೈಯಿಂದ ಎಲ್ಲರಿಗೂ ಸದ್ಗತಿ ಆಗ್ತದೆ. ಹಾಗಾದರೆ ಈ ಕಠಿಣವಾದ ಮೋಕ್ಷ ಮಾರ್ಗವನ್ನು ಬಿಟ್ಟು ನಾವು ಕೂಡ ಬ್ರಾಹ್ಮಣ ದ್ವೇಷಾದಿಗಳನ್ನು ಮಾಡಿದಾಗ ದೇವರು ಬಂದು ನಮ್ಮನ್ನು ಕೊಂದು ನಮ್ಮ ಸದ್ಗತಿಗೆ ಹೋಗ್ತೇವೆ. ಇದೊಂದು ಉಪಾಯ ಒಳ್ಳೆಯದಾಯ್ತಲ್ಲ ಅಂತ ಮನಸ್ಸಿನಲ್ಲಿ ವಿಚಾರ ಬಂದಾಗ ಆಗ ಇಂಥ ಸಂದರ್ಭದಲ್ಲಿ ನಿರ್ಣಯ ಕೊಡೋದಕ್ಕೋಸ್ಕರ ನಮ್ಮ ಆಚಾರ್ಯರು ಶ್ರೀಮದಾಚಾರ್ಯರು ತಯಾರಾಗಿರ್ತಾರೆ. ಹೇಳ್ತಾರೆ, ಹೌದು, ವಿಷ್ಣು ಹಸ್ತವದಾಲ್ಲೋಕೆ, ಪರಮಾತ್ಮನ ಕೈಯಿಂದ ಸತ್ತವರಿಗೆ ಸದ್ಗತಿ ನಿಶ್ಚಿತ. ಆದರೆ ಅವರು ಹೊರಗೆ ಎಷ್ಟೇ ದುಷ್ಟರಾಗಿದ್ದರೂ ಮನಸ್ಸಿನಲ್ಲಿ ಭಗವಂತನ ಭಕ್ತರಾಗಿರಬೇಕು. ಯಾಕೆಂದರೆ ದ್ವಿಜೀವ ಇದ್ದಲ್ಲಿ ಒಳಗಿದ್ದ ಸುಜೀವ. ಆಗಲೇ ನಾನು ಹೇಳಿದಂತೆ ಕಂಸನಲ್ಲಿರ್ತಕ್ಕಂಥ ಭೃಗು ಋಷಿಗಳು, ಪೂತನೆಯಲ್ಲಿರ್ತಕ್ಕಂಥ ಊರ್ವಶಿ, ಶಿಶುಪಾಲ ದಂತವಕ್ರಲ್ಲಿರ್ತಕ್ಕಂಥ ಜಯವಿಜಯರು, ಅವರು ಆಂತರಿಕವಾಗಿ ವಿಶೇಷ ಭಕ್ತಿಯನ್ನು, ಭಗವಂತನ ಭಕ್ತಿಯನ್ನು ಮಾಡ್ತಾಯಿದ್ರು. ಅವರಿಗೆ ಸದ್ಗತಿ. ಆದರೆ ಅಲ್ಲಿರ್ತಕ್ಕಂಥ ಒಂದು ಅಸುರ ಜೀವ ಅಂತೇನಿತ್ತು, ಅವರಿಗೆ ಸದ್ಗತಿ ಇಲ್ಲ. ತಥಾಪಿ ಅಸುರ ಮೋಹಾಯ, ಆದ್ದರಿಂದ ಪರಮಾತ್ಮನ ಕೈಯಿಂದ ಮೃತನಾದ, ಸದ್ಗತಿ ಆಯಿತು ಅಂತ ಇಷ್ಟೇ ಹೇಳಿ ಹೋಗ್ಬಿಡ್ತಾರೆ. ಪುರಾಣಕಾರರು ಕ್ಲಾರಿಫಿಕೇಷನ್ ಯಾಕೆ ಕೊಡೋದಿಲ್ಲ ಅಂತ ತಿಳ್ಕೊಂಡಂತಂದರೆ, ಅಸುರರಿಗೆ ಮೋಹಿತರಾಗಿ ನಾವು ಇನ್ನೂ ಹೆಚ್ಚು ದ್ವೇಷ ಮಾಡೋಣ ಅಂತ ಅನ್ನೋದನ್ನು ಬರಲಿ ಅಂಥೇಳಿ ಪುರಾಣಕಾರರಲ್ಲಿ ಕ್ಲಾರಿಫಿಕೇಷನ್ ಕೊಡೋದಿಲ್ಲ. ಅದು ಬೇರೆ ಕಡೆ ಕೊಟ್ಟಿರ್ತಾರೆ, ಅಲ್ಲಿ ಕೊಡೋದಿಲ್ಲ. ಅದಕ್ಕೆ ಈಗ ಸ್ಕಂದ ಪುರಾಣದ ಉಲ್ಲೇಖ ಇದೆ, ತಥಾಪಿ ಅಸುರಮೋಹಾಯ ನ ವಿವಿಕ್ತಂ ಕ್ವಚಿತ್. ಅದರಿಂದ ಎಲ್ಲ ಕಡೆಯಲ್ಲಿ ಕ್ಲಾರಿಫಿಕೇಷನ್ ಇರೋದಿಲ್ಲ, ಅದನ್ನು ಗುರುಗಳ ಮುಖಾಂತರ ತಿಳಿದುಕೊಳ್ಳಬೇಕು. ಆದರೆ ಹಿರಣ್ಯಕಶಿಪುವಿನಲ್ಲಿ ಇರತಕ್ಕಂಥ ವಿಜಯ ಮತ್ತು ಹಿರಣ್ಯಾಕ್ಷನಲ್ಲಿರ್ತಕ್ಕಂಥ ಜಯ ಕ್ರಮವಾಗಿ ಸದ್ಗತಿಗೆ ಹೋದರು. ಅಲ್ಲಿರ್ತಕ್ಕಂಥ ಅಸುರರು ಮಾತ್ರ ಅಂಧಂತಮಸ್ಸಿಗೆ ಹೋಗ್ತಾರೆ. ಇನ್ನೊಂದು, ಆಯ್ತು ಬಿಡಿ, ನಾವೇನು ಮಾಡೋದು ಬೇಡ, ಮಜಾ ಮಾಡೋಣ, ಮಗನಿಗೆ ಮಾತ್ರ ಧಾರ್ಮಿಕನನ್ನಾಗಿ ಮಾಡೋಣ, ಭಗವದ್ಭಕ್ತ ಪ್ರಹ್ಲಾದನಂಥ ಮಗನನ್ನು ತಯಾರು ಮಾಡಿಬಿಡೋಣ, ಅವನಿಂದಾಗಿ ನಾವೆಲ್ಲ ಉದ್ಧತರಾಗ್ತೇವೆ, ನಾವು ಜೀವನದುದ್ದಕ್ಕೆ ಮಜಾ ಮಾಡಲಿಕ್ಕೆ ಅನುಕೂಲ ಇದೆ. ಏಕಾದಶಿ ಬೇಡ, ವ್ರತ ಬೇಡ, ನಿಯಮ ಬೇಡ, ಉಪವಾಸ ಬೇಡ, ನಮ್ಮ ಮಗನನ್ನು ಒಳ್ಳೆ ಭಗವದ್ಭಕ್ತನಾಗಿ ಮಾಡಿ ಸಾಕಲ್ಲ ಅನ್ನೋ ತಪ್ಪು ಮಾಡಬೇಡಿ ಅಂತ ತಿಳ್ಕೊಂಡಂತೇಳಿ ಆಚಾರ್ಯರು ಹೇಳ್ತಾರೆ. ಸ್ವತಃ ಸದ್ಗತಿ ಯೋಗ್ಯಸ್ಯ ಪುತ್ರಾದೇರ್ ಹೇತುತಾ ಭವೇತ್. ಅಂದರೆ ಆಚಾರ್ಯರು ಇಲ್ಲದೇ ಇದ್ದರೆ ನಾವು ಭಾಗವತವನ್ನು ಎಷ್ಟು ತಪ್ಪು ತಿಳ್ಕೊಳ್ತಾ ಇದ್ದೀವಿ. ಅವರು ಹೇಳ್ತಾರೆ, ಸದ್ಗತಿ ಸಿಗೋದು ನಮ್ಮ ಕರ್ಮದಿಂದ, ಕೇವಲ ಮಕ್ಕಳಿಂದ ಅಲ್ಲ. ಅಂಥ ನಾವು ಭಗವದ್ಭಕ್ತರಾದಾಗ ಅಂಥ ಒಳ್ಳೆಯ ಮಕ್ಕಳನ್ನು ಕೊಟ್ಟು ನಮ್ಮ ಸದ್ಗತಿಗೆ ಇನ್ನೂ ಹೆಚ್ಚಿನ ಒಂದು ವಿಶೇಷ ಉಪೋದ್ಬಲಕ ಸಿಕ್ಕುವಂತೇಳಿ ಮಕ್ಕಳು ಅದಕ್ಕೆ ಕಾರಣರಾಗ್ತಾರೆ. ಎರಡನೇದ್ದೇನು ಅಂತಂದರೆ, ನೀವು ಭಕ್ತರಾಗಿರದೇ ಇದ್ದರೆ, ನೀವು ನಿಮ್ಮಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಯೋಗ್ಯತೆ ಇಲ್ಲದೇ ಇದ್ದರೆ ನಿಮಗೆ ಒಳ್ಳೆಯ ಮಕ್ಕಳು ಹುಟ್ಟೋದಿಲ್ಲ. ನಮ್ಮ ಕಡೆ ಗಾದೆ ಮಾತು ಉತ್ತರ ಕನ್ನಡದಲ್ಲಿ, ಹುಚ್ಚು ಹೋಗದೆ ಮದುವೆ ಆಗೋದಿಲ್ಲ, ಮದುವೆ ಆಗದೆ ಹುಚ್ಚು ಹೋಗೋದಿಲ್ಲ. ಹಾಗೆ ನಮ್ಮಲ್ಲಿ ಭಗವದ್ಭಕ್ತಿ, ಭಗವಂತನ ಆಧಾರ ಇತ್ಯಾದಿಗಳು ಇಲ್ಲದೇ ಇದ್ದರೆ ಒಳ್ಳೆ ಮಕ್ಕಳು ಹುಟ್ಟೋದೇ ಇಲ್ಲ. ಒಳ್ಳೆ ಮಕ್ಕಳು ನಾವು ಒಳ್ಳೆಯವರಾಗಿದ್ದರಿಂದಾಗಿ ನಮ್ಮ ಕರ್ಮದಿಂದ ನಮಗೆ ಸದ್ಗತಿ, ಮಕ್ಕಳ
ಇದರಿಂದಾಗಿ ಪತನರಾಹಿತ್ಯವಾಗಿ ಪತನ ಆದರೂ ಆಗೋದು ಉಳಿತದೆ. ಮತ್ತಷ್ಟು ಇನ್ನೂ ಭಗವದ್ಭಕ್ತಿಗೆ ಇನ್ನೂ ಸಹಾಯಕವಾಗಿ ಉತ್ತಮವಾದಂಥ ಗತಿಯನ್ನು ಪಡಿತೇವೆ ಅಂತನ್ನೋದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡಿದ್ದಾರೆ. ಹೀಗೆ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಡೆಯಲ್ಲಿ ದಿತಿ ಗರ್ಭಧಾರಣೆ ಮಾಡಿದ್ದಾಳೆ. ಗರ್ಭಧಾರಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ವಿಚಾರ ಮಾಡ್ತಾಳೆ, ನನ್ನ ಮಕ್ಕಳು ಹುಟ್ಟಿದರೆ ಕೆಟ್ಟ ಕೆಲಸ ಮಾಡ್ತಾರೆ, ಪರಮಾತ್ಮ ಅವರನ್ನು ಸಂಹರಿಸ್ತಾನೆ. ಅದಕ್ಕೋಸ್ಕರ ಈ ಮಕ್ಕಳನ್ನು ಜಗತ್ತಿಗೆ ತರುವುದೇ ಬೇಡ ಅಂಥೇಳಿ 100 ವರ್ಷದಿಂದ ಗರ್ಭಧಾರಣೆಯನ್ನು ಮಾಡ್ತಾಳೆ. 2 ಜೀವ, ಒಂದು ಸುಜೀವ, ಇನ್ನೊಂದು ದುರ್ಜೀವ. ಅತ್ಯಂತ 2 ತರಹದ ತೇಜಗಳು, ಪಾಸಿಟಿವ್ ನೆಗೆಟಿವ್ 2. ಗರ್ಭದಲ್ಲಿಷ್ಟಷ್ಟು ಅದರ ತೇಜ ಹೊರಗೆ ಬರಲು ದಾರಿ ಕಾಯ್ತಾ ಇದೆ. ಆದರೆ ಅದು ಅವಳ ಗರ್ಭಾಶಯ ಅಂತಕ್ಕಂಥ ಆವರಣದಿಂದ ಅದರ ತಾಪ ಮಾತ್ರ ಎಲ್ಲ ಕಡೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಆ ತೇಜದ ತಾಪದಿಂದ ದೇವಲೋಕದಲ್ಲಿ ಇರಲಿಕ್ಕೆ ಅಸಾಧ್ಯವಾಗಿದೆ. ಋಷಿಮುನಿಗಳಿಗೆ ತಪಸ್ಸು ಮಾಡೋದು ಭಾಳ ಕಷ್ಟ ಆಗಿದೆ. ಜಗತ್ತಿನಲ್ಲಿ ಒಂದು ಥರದ ಅನ್ರೆಸ್ಟ್ ಪ್ರಾರಂಭ ಆಗಿದೆ. ಎಲ್ಲ ಕಡೆಯಲ್ಲಿ ಎಲ್ಲರೂ ಅತ್ಯಂತ ಪೀಡಿತರಾಗಿದ್ದಾರೆ. ಕೊನೆಗೆ ದೇವತೆಗಳಿಗೆ ಬ್ರಹ್ಮದೇವರ ಆಶ್ರಯರು ಬ್ರಹ್ಮದೇವರ ಹತ್ರ ಹೋದಾಗ ಆ ಕಾಲಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಈ ತಾಪ ಎಲ್ಲಿಂದ ಬರ್ತಾ ಇದೆ ನನಗೆ ಗೊತ್ತಿದೆ. ಈ ತಾಪ ದ್ವಿತೀಯ ಗರ್ಭದಲ್ಲಿರ್ತಕ್ಕಂಥ ಆ 2 ಪರಸ್ಪರ ವಿರುದ್ಧ ಆದರೆ ಅತಿ ತೇಜಗಳು, ಅದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ವೈಶಿಷ್ಟ್ಯ ಬರ್ತಾ ಇದೆ. ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಆಗ ದೇವತೆಗಳು ಕೇಳ್ತಾರೆ, ಅಸುರನಲ್ಲಿ ಇಂಥ ಸಾಮರ್ಥ್ಯ ಇದೆ. ಬ್ರಹ್ಮದೇವರು ಹೇಳ್ತಾರೆ, ಕೇವಲ ಅಸುರ ಅಲ್ಲ, ಅದರ ಜೊತೆಗೆ ದೈವಿ ಶಕ್ತಿಯೂ ಕೂಡ ಸೇರಿದೆ. ದೈವಿ ಶಕ್ತಿ, ಅಸುರಿ ಶಕ್ತಿ, ಪಾಸಿಟಿವ್ ನೆಗೆಟಿವ್ ಒಂದೇ ಕಡೆಗೆ ಹೇಗೆ? ಅವೆರಡು ಒಂದೇ ಆದರೆ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಸ್ಫೋಟ ಆಗಬೇಕಲ್ಲ. ಆಗ ಬ್ರಹ್ಮದೇವರು ಹೇಳ್ತಾರೆ, ಸ್ಫೋಟ ಆಗಲಿಕ್ಕೆ ಸಮಯ ಇದೆ, ಆಗ್ತದೆ, ಸ್ವಲ್ಪ ದಾರಿ ಕಾಯಿ. ಇಲ್ಲ, ಆ ದೈವಿ ತೇಜ ಯಾರ್ದು? ಅವ್ರು ಹೇಳಿದರು, ಪರಮಾತ್ಮನ ದ್ವಾರಪಾಲಕರಾದ ಜಯ ಮತ್ತು ವಿಜಯರು. ಜಯ ವಿಜಯರು ಅವರಿಗೆ ಆ ದುಷ್ಟರ ಜೊತೆಲಿರ್ತಕ್ಕಂಥ ಒಂದು ಏನಂತ ಕೆಟ್ಟ ಕೆಲಸ ಅವ್ರ ಕಡೆಯಿಂದ ಆಯಿತು. ಯಾಕೆ ದಿತಿಗರ್ಭವನ್ನು ಸೇರಿದರು? ಬ್ರಹ್ಮದೇವರು ಹೇಳ್ತಾರೆ, ಸನಕ ಸನಂದನ ಸನತ್ಕುಮಾರ ಸನತ್ ಸುಜಾತರು ಬ್ರಹ್ಮದೇವರ ಮಾನಸ ಪುತ್ರ, ಮಹಾತಪಸ್ವಿಗಳು. ಅವರಪ್ಪ ಹೇಳ್ದ, ಬ್ರಹ್ಮದೇವರು ದೊಡ್ಡವರಾಗಿರಿ, ಮದುವೆ ಮಾಡ್ಕೊಂಡು ಸಂಸಾರ ಬೆಳೆಸ್ರಿ ಅಂತೇಳಿ. ತಂದೆ ಬಗ್ಗೆ ಅತಿ ಆದರ ಇದ್ದರೂ ಸಂಸಾರದಲ್ಲಿ ಬೀಳಲಿಕ್ಕೆ ಅವ್ರ ಮನಸ್ಸಾಗಲಿಲ್ಲ. ತಂದೆಗೆ ಸ್ವಲ್ಪ ಅಸಮಾಧಾನದ್ರು ಅಡ್ಡಿ ಇಲ್ಲ ಅಂಥೇಳಿ ತಪಸ್ಸಿನಲ್ಲೇ ತೊಡಗಿರ್ತಕ್ಕಂಥವ್ರು. ಬ್ರಹ್ಮದೇವರು ಕ್ಷಮಿಸಿದರು. ಅಸಮಾಧಾನ ಆಯಿತು, ಆದರೆ ಪರಮಾತ್ಮನ ಭಕ್ತಿಯಲ್ಲಿದ್ದಾರಲ್ಲ ಅಂತಕೊಂಡು ಕ್ಷಮಿಸಿಬಿಟ್ರು. ಅವರು ನಾವು ದೊಡ್ಡವರಾಗಬಾರ್ದು ಅಂತೇಳಿ ಇಂದಿಗೂ ಕುಂಭಕದಲ್ಲಿ ಶ್ವಾಸ ನಿರೋಧ ಮಾಡಿಕೊಂಡಿದ್ದಾರೆ. ಆಗಲೇ ಆ ಸಮಯದಲ್ಲಿ ಹೇಳ್ತಾರೆ ಬ್ರಹ್ಮದೇವರು, ಪಂಚಷಡ್ಢಾಯನಾರ್ಭಾವಾಹ ಪೂರ್ವೇಶಾಮಪಿ ಪೂರ್ವಜ. ನನ್ನ ಮಕ್ಕಳು, ನಾನು ಎಷ್ಟು ಪೂರ್ವಜ, ನನ್ನ ಮಕ್ಕಳು ಎಷ್ಟು ಪೂರ್ವಜರು, ಆದರೂ ನೋಡಲಿಕ್ಕೆ 5-6 ವರ್ಷದ ಮಕ್ಕಳಂತೆ ಕಾಣ್ತಾ ಇದ್ದಾರೆ. ಮುಖದಲ್ಲಿ ಮಕ್ಕಳ ಆ ಇನ್ನೋಸೆಂಟ್, ಯಾವುದೇ ರೀತಿಯಾಗಿರ್ತಂಥ ವಿಕೃತಿ ಇಲ್ಲದೆ ಇರತಕ್ಕಂಥ ಆ ಎಳೆ ಕಳೆ ಇದೆ. ಆದರೆ ಮಹಾತಪಸ್ವಿಗಳು
ಜಗತ್ತಿಗೆ ವರವನ್ನು ಕೊಡಲಿಕ್ಕೆ ಸಮರ್ಥರು, ಶಾಪವನ್ನು ಕೊಡಲಿಕ್ಕೆ ಸಮರ್ಥರು. ಅವರು ಭಗವಂತನನ್ನು ಭೇಟಿಯಾಗೋದಕ್ಕೋಸ್ಕರ ಭಗವಂತನ ಮಂದಿರವಾಗಿರ್ತಕ್ಕಂಥ ಅಮುಕ್ತ ವೈಕುಂಠ ಸ್ಥಾನಕ್ಕೆ, ಮುಕ್ತ ವೈಕುಂಠದಲ್ಲಿ ಇವರು ಪ್ರವೇಶ ಇಲ್ಲವೇ ಇಲ್ಲ, ಅಮುಕ್ತ ವೈಕುಂಠ ಸ್ಥಾನಕ್ಕೆ ಭಗವಂತನನ್ನು ಭೇಟಿಯಾಗಬೇಕು ಅಂತ ಬಂದಿದ್ದಾರೆ. ಒಳಗೆ ಪ್ರವೇಶ ಮಾಡ್ತಾರೆ. ಅದ್ಭುತವಾಗಿರ್ತಕ್ಕಂಥ ಅಲ್ಲಿಯ ದೃಶ್ಯ, ಅಲ್ಲಿ ನೈಶ್ರೇಯಸ ಅಂತ ತಿಳ್ಕೊಂಡಂತೇಳಿ ಒಂದು ತೋಟ ಇದೆ. ಆ ತೋಟದ ವೈಶಿಷ್ಟ್ಯ ಏನು ಗೊತ್ತೇ? ಕಲ್ಪತರು, ಕಲ್ಪವೃಕ್ಷ ಇಂದ್ರಲೋಕದಲ್ಲಿ ಒಂದೇ ಇದ್ದರೆ ನೈಶ್ರೇಯಸ ಅಂತ ತಿಳ್ಕೊಂಡಿರ್ತಕ್ಕಂಥ ಉದ್ಯಾನದಲ್ಲಿ ಲಕ್ಷಾವಧಿ ಕಲ್ಪತರುಗಳಿವೆ. ಬೇಡಿದ್ದನ್ನು ಕೊಡ್ತಕ್ಕಂಥವಳು ಮಹಾಲಕ್ಷ್ಮಿಯ ಒಂದು ರೂಪದಿಂದ, ಆ ಕಲ್ಪತರು ರೂಪದಿಂದ ವ್ಯಾಪ್ತಳಾಗಿದ್ದಾಳೆ. ಎಲ್ಲ ಋತುಗಳಲ್ಲಿಯೂ ಎಲ್ಲ ಥರದ ಹಣ್ಣು ಹೂಗಳು ಎಲ್ಲವೂ ಸಿಗ್ತದೆ. ಮುಕ್ತರು ಅಮುಕ್ತರು ತಮ್ಮ ತಪಸ್ಸಾಮರ್ಥ್ಯದಿಂದ ವಿಮಾನಗಳಲ್ಲಿ ಕುಳಿತುಕೊಂಡು ವಿಹಾರ ಮಾಡ್ತಾ ಇರ್ತಾರೆ. ವಿಹಾರ ಮಾಡ್ತಾ ಇದ್ದರೂ ಭಗವಂತನನ್ನೇ ಧ್ಯಾನ ಮಾಡ್ತಾ ಇರ್ತಾರೆ. ವಸಂತಿ ಯತ್ರ ಪುರುಷಾ ಸರ್ವೇ ವೈಕುಂಠಮೂರ್ತಯ. ಅಲ್ಲಿರ್ತಕ್ಕ ಮುಕ್ತ ಸ್ಥಾನದಲ್ಲಿರ್ತಕ್ಕಂಥ ಯಾರು ಇದ್ದಾರೆ ಅವರಲ್ಲಿ ಮುಕ್ತರಾದವರು ಇದ್ದಾರೆ, ಅಮುಕ್ತರು ಇದ್ದಾರೆ. ಎರಡು ಥರದ ಜನ ಇದ್ದಾರೆ. ಮುಕ್ತರಾಗಿರ್ತಕ್ಕಂಥವ್ರು ಅಲ್ಲಿದ್ದು ಭಗವಂತನ ವಿಶೇಷವಾದಂಥ ಸಾನ್ನಿಧ್ಯ ಸುಖ ಅನುಭವಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಸಾರೂಪ್ಯ ಮೋಕ್ಷ. ಎಲ್ಲರಿಗೂ ನಾಲ್ಕೈಗಳಿವೆ, ಎಲ್ಲರಿಗೂ ಶಂಖಚಕ್ರದ ಪದ್ಮಗಳಿವೆ, ಎಲ್ಲರೂ ಪೀತಾಂಬರ ಉಟ್ಟುಕೊಂಡಿದ್ದಾರೆ, ಅದ್ಭುತವಾಗಿರ್ತಕ್ಕಂಥ ಕಿರೀಟ ಕುಂಡಲಾದಿಗಳನ್ನು ಯುಕ್ತರಾಗಿದ್ದಾರೆ. ಆದರೆ ರೂಪ ಮಾತ್ರ ಭಗವಂತನದು, ಯೋಗ್ಯತೆ ಇಲ್ಲ. ನಾಟಕದಲ್ಲಿ ಅದೇ ನಾಟಕದ್ದು ಬಹಳ ಕೃತ್ರಿಮ ಇರ್ತದೆ. ಅವ್ರು ಭಗವದ್ಭಕ್ತರು, ಪರಮಾತ್ಮ ಆ ರೀತಿಯಾಗಿ ತನ್ನ ಸಾರೂಪ್ಯ ಮೋಕ್ಷವನ್ನು ಅವರು ಕೊಟ್ಟಿದ್ದಾನೆ. ಅವರು ತಮ್ಮ ಪತ್ನಿಯರ ಜೊತೆಯಲ್ಲಿ ವಿಮಾನದಲ್ಲಿ ಯಾವಾಗಲೂ ಓಡಾಡ್ತಾ ಅನೇಕ ರೀತಿಯಾಗಿರ್ತಕ್ಕಂಥ ಸುಖವನ್ನು ಹೊಂದ್ತಾ ಇದ್ದಾರೆ. ಈ ಬಗ್ಗೆ ನನ್ನ ಮಗಳು ಯಾವಾಗಲೂ ಒಂದು ಪ್ರಶ್ನೆ ಮಾಡ್ತಾಳೆ. ಯಾಕೆ ಈ ದಾನ ಕೊಟ್ಟರೆ ಅವರು ಸ್ವರ್ಗದಲ್ಲಿ ಅಪ್ಸರಾ ಸ್ತ್ರೀಯರ ಜೊತೆಗೆ ಮಜಾ ಮಾಡ್ತಾರೆ, ಅನೇಕ ಸ್ತ್ರೀಯರ ಜೊತೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಭೋಗಗಳು ಸಿಗ್ತಾರೆ, ಇಂಥ ಒಂದು ಚಾತುರ್ಮಾಸ್ಯ ದಾನ ಕೊಟ್ಟರೆ ಅಲ್ಲಿ ಅನೇಕ ಅಪ್ಸರಾ ಸ್ತ್ರೀಯರ ಜೊತೆಗೆ ಅನೇಕ ಮಜಾ ಮಾಡಲಿಕ್ಕೆ ಸಿಗ್ತದೆ, ಸ್ವರ್ಗದಲ್ಲಿ ಏನು ಬೇಕಾದಂಥ ಎಷ್ಟು ಬೇಕಾದಂಥ ರೀತಿಯಾಗಿ ಹೆಣ್ಮಕ್ಳ ಜೊತೆಗಿರ್ಬೋದು, ಯಾವಾಗಲೂ ವಿಹಾರ ಮಾಡ್ತಾ ಇರ್ಬೋದು. ಮಧ್ವಿಜಯದಲ್ಲಿಯೂ ಕೂಡ 11ನೇ ಸರ್ಗದಲ್ಲಿ ಮೋಕ್ಷದ ವರ್ಣನೆ ಬಂದಿದೆ. ಅವರು ಜಲಕ್ರೀಡೆ ಆಡ್ತಾ ಇರ್ತಾರೆ, ಒಬ್ಬರಿಗೊಬ್ಬರು ಅಪ್ಪಿಕೊಳ್ತಾ ಇರ್ತಾರೆ, ಒಬ್ಬರಿಗೊಬ್ಬರು ಅನೇಕ ರೀತಿಯಾಗಿರ್ತಕ್ಕಂತಹ ಚೆಲ್ಲಾಟವನ್ನು ಆಡ್ತಾ ಇರ್ತಾರೆ. ಹೀಗೆಲ್ಲ ವರ್ಣನೆ ಬರ್ತದಲ್ಲ. ಯಾವ ಈ ಜೀವನದಲ್ಲಿರ್ತಕ್ಕಂಥ ಸ್ತ್ರೀ ವ್ಯಾಮೋಹ, ಪುರುಷ ವ್ಯಾಮೋಹ ಬೇಡ ಅಂತ ತಿಳ್ಕೊಂಡಂತೇಳಿ ಕಠೋರ ತಪಸ್ಸು ಮಾಡಿ ಅಲ್ಲಿ ಹೋದ್ಮೇಲೂ ಮತ್ತು ಇದೇ ಗತಿಯೇ? ಹಾಗಲ್ಲ. ಅಪ್ಸರಾ ಸ್ತ್ರೀಯರ ಜೊತೆಯಲ್ಲಿ ಅನೇಕ ಭೋಗ ಮಾಡ್ತಾರೆ ಅಂತಂದ್ರೆ ಅರ್ಥ ಏನು? ಅಪ್ಸರೆಯರು ಸಮುದ್ರ ಮಂಥನದಲ್ಲಿ ಹುಟ್ಟಿರ್ತಕ್ಕಂಥ ಪರಮಾತ್ಮನ ಪರಮ ಭಗವದ್ ಭಕ್ತರು, ಮಹಾಲಕ್ಷ್ಮಿ ಸಾನ್ನಿಧ್ಯವುಳ್ಳವರು. ಮಹಾಲಕ್ಷ್ಮಿ ಪರಮಾತ್ಮನ ಜೊತೆಗೆ ಭೋಗ ಮಾಡ್ತಾಳೆ ಅಂದರೆ ಅರ್ಥ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಜ್ಞಾನಾನಂದ ಸ್ವರೂಪಿಯಾದಂಥ ಪರಮಾತ್ಮನಲ್ಲಿ ವಿಶೇಷ ಜ್ಞಾನ, ಅದರಿಂದ ಬಂದಿರತಕ್ಕಂಥ ಆನಂದವನ್ನು ಅನುಭವಿಸುವಂತೆ ಇವರು ಕೂಡ ಅಪ್ಸರೆಯರ ಜೊತೆಯಲ್ಲಿ ವಿಹಾರ ಮಾಡ್ತಾರೆ, ಅಪ್ಸರೆಯರ ಜೊತೆಯಲ್ಲಿ ಮಜಾ ಮಾಡ್ತಾರೆ. ಇದರ ಅರ್ಥವೇನು? ಅಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಪರಮಾತ್ಮನ ಸನ್ನಿಧಾನದಿಂದ ಪರಮಾತ್ಮನಲ್ಲಿ ವಿಶೇಷ ಜ್ಞಾನವನ್ನು ಬೆಳೆಸಿಕೊಂಡು ಅಲ್ಲಿ ಆ ಭಗವಂತನ ಸಾನ್ನಿಧ್ಯದ ಆನಂದವನ್ನು ಪಡಿತಾ ಇದ್ದಾರೆ. ನಾನು ರಸಕ್ರೀಡೆ ಅರ್ಥ ಅನೇಕ ಸಲ ಹೇಳಿದ್ದೇನೆ. ರಸ ಅಂತಂದರೆ ಪರಮಾತ್ಮ. ರಸಾನಾಂ ರಸತಮ ಅಷ್ಟಮೋ ರಸ ಅಂಥೇಳಿ ಉಪನಿಷತ್ತು ಭಗವಂತನಿಗೆ ರಸಪೂರ್ಣ ಅಂತ ಹೆಸರು ಕೊಟ್ಟಿದ್ದಾರೆ. ಜ್ಞಾನಾನಂದ ಪೂರ್ಣ. ಅಲ್ಲಿ ವಿಕೃತವಾದ ಶರೀರದ ಭೋಗ ಇರೋದಿಲ್ಲ. ಅವನ ಸಾಮೀಪ್ಯದಲ್ಲಿ ಆ
ಎಲ್ಲ ಕಡೆಯಲ್ಲಿಯೂ ಅವನ ಜೊತೆಯಲ್ಲಿ ತನ್ನ ಹತ್ರ ಬಂದಿರತಕ್ಕಂಥ ಆ ರೂಪದಿಂದ ಜೊತೆಯಲ್ಲಿಯೂ ಪ್ರಕೃತಿಯಲ್ಲಿ ಕಣಕಣದಲ್ಲೇ ವ್ಯಾಪ್ತವಾಗಿರ್ತಕ್ಕಂಥ ಆ ರೂಪಗಳ ಜೊತೆಯಲ್ಲಿದ್ದುಕೊಂಡು ಆ ಒಂದು ಜ್ಞಾನ ಪುರಸ್ಸರವಾದ ಆನಂದವನ್ನು ಅನುಭವಿಸ್ತಾರೆ. ಇದೇ ಅಪ್ಸರೆಯರ ಸಹಿತ ಭೋಗ, ಇದೇ ರಾಸಕ್ರೀಡೆ, ಇದೇ ವೈಕುಂಠದಲ್ಲಿ ಸ್ತ್ರೀಯರ ಜೊತೆಯಲ್ಲಿ ವಿಹಾರ. ಈ ಅರ್ಥ ನಿಮ್ಮದೇನು ಅಲ್ಲ. ಆಚಾರ್ಯರು ಹೇಳ್ತಾರೆ, ವೈಮಾನಿಕಾ ಸಲಲನಾ ಚರಿತಾನಿ ಯತ್ರ ಗಾಯಂತಿ ಲೋಕಶಮಲಕ್ಷಪಣಾನಿ ವಿಷ್ಣು. ಹೆಂಡತಿಯರ ಜೊತೆಯಲ್ಲಿದ್ದರು, ಹೆಂಡತಿಯ ಆಲಿಂಗನದಲ್ಲಿ, ಲಲನೆಯರ ಆಲಿಂಗನದಲ್ಲಿದ್ದರು. ಅವರಿಗೆ ಈ ಶಾರೀರಿಕ ಸುಖದ ಕಡೆ ಲಕ್ಷ್ಯ ಇರೋದಿಲ್ಲ. ಪರಮಾತ್ಮನ ಚರಿತ್ರವನ್ನು, ಪರಮಾತ್ಮನ ಅನಂತ ಅನಂತ ಮಹಿಮೆಗಳನ್ನು ಎಲ್ಲ ಕಾಲದಲ್ಲಿಯೂ ಹಾಡ್ತಾ ಇರ್ತಾರೆ, ಗಾನ ಮಾಡ್ತಾ ಇರ್ತಾರೆ. ಶಮಲಕ್ಷಪಣಾನಿ ವಿಷ್ಣು. ಪರಮಾತ್ಮನ ಚರಿತ್ರೆಯ ಗಾಯನ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಎಲ್ಲ ನಮ್ಮ ಕಷ್ಟಗಳನ್ನು ದುಃಖಗಳನ್ನು ಸಂಪೂರ್ಣ ದೂರ ಮಾಡಿ ಅತ್ಯಾನಂದವನ್ನು ಕೊಡ್ತಕ್ಕಂಥ ಒಂದು ವಿಶಿಷ್ಟತೆ. ಅಂತರ್ಜಲೇನ ವಿಕಸನ್ ಮಧುಮಾಧವೀನಾಂ ಗಂಧೇನ ಖಂಡಿತದೀಯ ಅಪ್ಯನೆಲಂ ಕ್ಷಿಪಂತ. ಜಲಕ್ರೀಡೆ ಆಡ್ತಾ ಇರಲಿ, ಅಲ್ಲಿ ನೀರಿನಲ್ಲಿರ್ತಕ್ಕಂಥ ಸುಗಂಧಿತವಾಗಿರ್ತಕ್ಕಂಥ ವಾಸನೆ ಬರ್ತಾ ಇದ್ದರೆ ಅದರ ಕಡೆಗೂ ಕೂಡ ಲಕ್ಷ್ಯವನ್ನು ಕೊಡದೆ ಅಲ್ಲಿಯೂ ಲಕ್ಷ್ಮೀನಾರಾಯಣನನ್ನು ಕಂಡು ಆ ಲಕ್ಷ್ಮೀನಾರಾಯಣ ಸಾನ್ನಿಧ್ಯದ ಸುಖ ಅನುಭವಿಸ್ತಾ ಇರ್ತಾರೆ ಅಂತ ತಿಳ್ಕೊಂಡಂತನ್ನುವ ಮಾತು ಭಾಗವತಲ್ಲಿ ಬರ್ತದೆ. ಮುಕ್ತಾಶ್ಚೈವಾಧಿಕಾರಸ್ಥ. ಆಚಾರ್ಯ ಇನ್ನೊಂದು ಮಾತನ್ನು ಹೇಳ್ತಾರೆ, ಈ ಅಮುಕ್ತ ಸ್ಥಾನದ ವೈಕುಂಠದಲ್ಲಿ ಅಧಿಕಾರದಲ್ಲಿದ್ದ, ಅಂದರೆ ತಾವು ವಿಶೇಷವಾದ ಕ್ರಮದಲ್ಲಿ ಪ್ರತೀಕಾಲಂಬನರಾಗದೆ ಸಾಕ್ಷಾತ್ತಾಗಿ ಮೋಕ್ಷಕ್ಕೆ ಹೋಗುವ ಸಲುವಾಗಿ ದಾರಿ ಕಾಯ್ತಾ ಜೀವನ್ಮುಕ್ತರಾಗಿ ಬಂದಿರತಕ್ಕಂಥ ಆ ಜೀವನ್ಮುಕ್ತರಾಗಿರ್ತಕ್ಕಂಥ ಅಪ್ರತೀಕಾಲಂಬನರು, ಅಂದರೆ ಇನ್ನೂ ಮೋಕ್ಷ ಪಡೆಯಬೇಕಾಗಿರ್ತಕ್ಕಂಥವರು, ಇನ್ನು ಮುಕ್ತಿಯನ್ನು ಪಡೆದಿರತಕ್ಕಂಥವರು. ಮುಕ್ತಾಶ್ಚೈವ ಅಧಿಕಾರಸ್ಥ ದ್ವೇದಾ ವೈಕುಂಠ ಲೋಕಗ. ಆ ವೈಕುಂಠ ಲೋಕದ ಮುಕ್ತ ಸ್ಥಾನದಲ್ಲಿ ಅವರಿಬ್ಬರು ಆ ಸಂದರ್ಭದಲ್ಲಿ ಇರ್ತಾರೆ. ಅಲ್ಲಿ ಒಂದೊಂದು ಸಲ ಅದ್ಭುತತೆಯಿಂದ ಇನ್ನೂ ಅಮುಕ್ತರಾಗಿರ್ತಾರಲ್ಲ, ಮುಕ್ತರಾಗದೇ ಇರತಕ್ಕಂಥ ಜೀವನ್ಮುಕ್ತರಾಗಿ ಬಂದಿರ್ತಾರಲ್ಲ, ಒಮ್ಮೊಮ್ಮೆ ಅವರು ಒಂಚೂರು ಭ್ರಮ ಉಂಟಾಗ್ಬೋದು. ಆದರೆ ಮುಕ್ತರಿಗೆ ಸರ್ವಥಾ ಭ್ರಮೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಮನೋವಿಕೃತಿ ಅವರು ಸರ್ವಥಾ ಉಂಟಾಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಭವಿಷ್ಯತ್ ಪುರಾಣದ ವಚನದ ಆಧಾರವನ್ನು ಆಚಾರ್ಯರು ಕೊಟ್ಟು ಹೇಳ್ತಾರೆ. ಮುಕ್ತಾಶ್ಚೈವ ಅಧಿಕಾರಸ್ಥ ದ್ವೇದಾ ವೈಕುಂಠ ಲೋಕಗಾ ಅಮುಕ್ತಾನಾಂ ಭ್ರಮಕ್ವಾಪಿ ನ ಮುಕ್ತಾನಾಂ ಕ್ವಚಿತ್ ಭವೇತ್. ಆ ಅಮುಕ್ತ ಸ್ಥಾನದ ವೈಕುಂಠದ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ, ಗಿಡದ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಆ ದುಂಬಿ ಭ್ರಮರ ಹರಿಕಥೆಯನ್ನು ಹೇಳ್ತಾ ಇರ್ತದಂತ. ಅದು ಹರಿಕಥೆಯನ್ನು ಭ್ರಮರ ಹೇಳ್ತಾ ಇದ್ದರೆ ಆ ಕಾಲದಲ್ಲಿ ಹಂಸ, ಶುಕ, ತಿತ್ತಿರಿ ಇತ್ಯಾದಿಗಳು ಅವುಗಳು ವಾದ್ಯವನ್ನು ಬಾರಿಸ್ತಾ ಇದ್ದಾರಂತೆ. ಆ ಕಾಲದಲ್ಲಿ ಅವರನ್ನು ನೋಡಿ ಈ ವೈಮಾನಿಕರಾಗಿ ಲಲನೆಯರ ಜೊತೆಯಲ್ಲಿ ತಿರುಗಾಡ್ತಕ್ಕಂಥವರು ಕೂಡ ಅವರು ಆ ಹರಿಕಥೆಯನ್ನು ರಿಪೀಟ್ ಮಾಡ್ತಾ ಇದ್ದಾರಂತೆ. ಭ್ರಮರ ಹರಿಕಥೆ ಹೇಳ್ತಾರೆ, ಪಕ್ಷಿಗಳು ಅದಕ್ಕೆ ವಾದ್ಯವನ್ನು ಬಾರಿಸ್ತಾರೆ, ಇವರು ಅದು ಕೂಡ ತನ್ನ ಪ್ರತಿಯನ್ನು ಮಾಡ್ತಾರೆ. ಏನು ಅರ್ಥ? ಅದಕ್ಕೆ ಆಚಾರ್ಯರು ಉತ್ತರವನ್ನು ಕೊಡ್ತಾರೆ. ತಿರಶ್ಚೇನಾಂ ಸ್ಥಾವರಾಣಂ ಸರ್ವೇ ಜ್ಞಾನಾದ್ ವಿಕುಂಠಗಾ. ಕೆಲವು ಜೀವರು ಮೂಲತಃ ಭ್ರಮರ ಜೀವಿಗಳು, ಪಕ್ಷಿ ಜೀವಿಗಳು, ತೃಣಜೀವಿಗಳು ಇರ್ತಾರೆ. ಆದರೆ ಇಲ್ಲಿ ಮನುಷ್ಯರಾಗಿ ಹುಟ್ಟಿ ಗುರುಗಳಿಂದ ಅನೇಕ ಸಾಧನೆಗಳನ್ನು ಮಾಡಿ ಅಪ್ರೋಕ್ಷ ಜ್ಞಾನ ಪಡೆದು ಅಲ್ಲಿ ಹೋದಾಗ ತಮ್ಮ ಮೂಲ ರೂಪದಿಂದ ಇದ್ದುಕೊಂಡು ಭಗವಂತನ ಉಪಾಸನೆ ಮಾಡ್ತಾರೆ. ಅಮುಕ್ತ ಮುಕ್ತಿಮಾಯಾಂತಿ ನಿಯಮಾತ್ ಕರ್ಮಣಕ್ಷಯ. ಜೀವನ್ಮುಕ್ತರಾಗಿ ಬಂದು ಇನ್ನೂ ಪ್ರಾರಬ್ಧ ಕರ್ಮಶೇಷರಾಗಿರ್ತಕ್ಕಂಥವರು ಅಲ್ಲಿಯವರೆಗೂ ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಭಗವಂತನ ಆರಾಧನೆಯನ್ನು ಮಾಡಿ
ಯಾವಾಗ ಕರ್ಮಕ್ಷಯ ಆಗ್ತದೆ ಮುಕ್ತರಾಗ್ತಾರೆ. ಇನ್ನು ಮುಕ್ತರಾಗಿರ್ತಕ್ಕಂಥವರಂತೂ ಸ್ವಾಭಾವಿಕವಾಗಿ ಪರಮಾತ್ಮನ ಆ ವಿಶಿಷ್ಟ ಗುಣಗಾನವನ್ನು ಮಾಡ್ತಾನೇ ಇರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಇಂಥ ವಿಶಿಷ್ಟವಾಗಿರ್ತಕ್ಕಂಥ ವೈಕುಂಠ, ಆ ವೈಕುಂಠದಲ್ಲಿ ಆ ಕಾಲದಲ್ಲಿ ಲಕ್ಷ್ಮೀ ರೂಪವಾಗಿರ್ತಕ್ಕಂಥ ಆ ವೈಕುಂಠದಲ್ಲಿ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಕಾಲನ್ನು ಒತ್ತಾ ಇರ್ತಾಳೆ. ಪರಮಾತ್ಮ ಆ ಮಹಾಲಕ್ಷ್ಮಿಗೆ ತನ್ನ ಸಾನ್ನಿಧ್ಯದ ಸುಖವನ್ನು ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಅನೇಕ ರೂಪದಿಂದ ಆ ಕಾಲದಲ್ಲಿ ಅವಳಿಗೆ ಪರಮಾತ್ಮ ತನ್ನ ಸಾಮೀಪ್ಯವನ್ನು ಕೊಟ್ಟಿರ್ತಾಳೆ. ಮಹಾಲಕ್ಷ್ಮಿಗೆ ಸಾಲೋದಿಲ್ಲಂತೆ, ಬರೀ ಆ ರೂಪವನ್ನು ನೋಡ್ತಾ ಕಾಲು ಒತ್ತಾ ಇರೋದು ಸಾಲೋದಿಲ್ಲಂತೆ. ಆಗ ಅವಳು ಏನೇನು ಮಾಡ್ತಾಳೆ ಅಂತ ತಿಳ್ಕೊಂಡಂತಂದರೆ ಅವಳು ಅನೇಕ ರೂಪಗಳನ್ನು ತೆಗೆದುಕೊಂಡು ಭಗವಂತನ ನೋಡ್ತಾ ಇರ್ತಾಳಂತೆ. ಶೇಷನಲ್ಲಿ ನಿಂತು ನೋಡ್ತಾ ಇದ್ದಾಳೆ, ಅಲ್ಲಿರ್ತಕ್ಕಂಥ ಗರುಡ ಇತ್ಯಾದಿಗಳಿಗೆ ಗಾಳಿ ಹಾಕ್ತಾ ಇರ್ತಾಳೆ, ಅವರಲ್ಲಿ ನಿಂತುಕೊಂಡು ನೋಡ್ತಾಳಂತೆ. ಆನಂತರ ಅಲ್ಲಿರೋ ವಸ್ತುಗಳಲ್ಲೇ ನೋಡ್ತಾಳಂತೆ. ಅಲ್ಲಿರ್ತಕ್ಕಂಥ ಎಲ್ಲ ರೂಪದಿಂದ ಇದ್ದು ಆ ಭಗವಂತನ ಅನೇಕ ರೀತಿಯಿಂದ ನೋಡ್ತಾಳಂತೆ. ಅಪ್ರತೀಕಾಲಂಬನಾಗಿರ್ತಕ್ಕಂತಹ ವ್ಯಕ್ತಿಗಳು ಲಕ್ಷ್ಮೀ ಪರಮಾತ್ಮನ ಅನುಗ್ರಹದಿಂದ ಆ ಅದ್ಭುತವಾದಂಥ ಸುಖವನ್ನು ಅನುಭವಿಸ್ತಾ ಇದ್ದಾರಂತೆ. ಇಂಥ ಅಮುಕ್ತ ಸ್ಥಾನದಲ್ಲಿದ್ದ ಭಗವಂತನ ದರ್ಶನಕ್ಕೆ ಸನಕ ಸನಂದನಾದಿಗಳು ಬಂದಿದ್ದಾರೆ. ಸನಕ ಸನಂದನಾದಿಗಳು ಬಂದಿದ್ದಾರೆ. 7 ಬಾಗಿಲುಗಳು, ಹೊರಗಿನ 6 ಬಾಗಿಲನ್ನು ಯಾರೂ ಅವರನ್ನು ತಡೆಯಲಿಲ್ಲ, ಸೀದಾ ಬಂದುಬಿಟ್ಟಿದ್ದಾರೆ. ಯಾವಾಗ 7ನೇ ಬಾಗಿಲಕ್ಕೆ ಬರ್ತಾರೆ, 7ನೇ ಬಾಗಿಲಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಜಯ ವಿಜಯರವರನ್ನು ತಡೀತಾರೆ. ಸ್ವಲ್ಪ ಉಪಹಾಸದಿಂದ ಇವರು ಹಾಗೆ ಹೊರಟಿರ್ತಾರೆ ಒಳಗೆ, ಮಧ್ಯದಲ್ಲಿ ದಂಡ ಹಾಕಿ ತಡೀತಾರೆ. ಸಣ್ಣ ಹುಡುಗರು ನೀವೇನೊಳಗೆ ಹೋಗ್ತೀರಿ, ಯಾಕೆ ಬೇಕಾದ ಪ್ರವೇಶ ಇದೆ ಅಂತೇನು, ನಮ್ಮ ಅನುಮತಿ ಇಲ್ಲದೆ. ಆ ಕಡೆಯಲ್ಲಿ ಅವರಿಗೆ ಸ್ವಲ್ಪ ಸಿಟ್ಟಿನ ಮುಖ ಕೂಡ ಇತ್ತು ಅಂತಿಕೊಂಡು ತಣ್ಣನೆ ಬರ್ತಾರೆ. ಒಮ್ಮೆಲೆ ತಮಗೆ ತಡೆ ಬಂದದ್ದನ್ನು ನೋಡಿ ಈ ಸನಕ ಸನಂದನಾದಿಗಳಿಗೆ ಅಸಮಾಧಾನವಾಯಿತು. ಅಸಮಾಧಾನವಾಗಿ ತನ್ನ ಕಡೆಗೆ ಸ್ವಲ್ಪ ಅಪಹಾಸ ದೃಷ್ಟಿಯಿಂದ ನೋಡ್ತಕ್ಕಂಥ ವಕ್ರಸ್ಥಯ ಭ್ರುವ ಸ ನಿರ್ಗತಂತಹ ಅಂತೇಳಿ ಭಾಗವತ ಹೇಳ್ತಾರೆ. ಮುಖ ವಕ್ರ ಮಾಡಿ ಅಪಹಾಸ್ಯದ ರೂಪದಿಂದ ಇವ್ರ ಕಡೆ ನೋಡ್ತಕ್ಕಂಥ ಇವರಿಂದಾಗಿ ಅವರಿಗೆ ಸಿಟ್ಟು ಬಂತು. ಸಿಟ್ಟು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಅವರು ಹೇಳ್ತಾರೆ, ಅವ್ರ ಕಡೆ ಮಾತನಾಡಿ ವಿಚಾರ ಮಾಡ್ತಾರೆ. ಈ ಸ್ಥಾನಕ್ಕೆ ಭಗವದ್ಭಕ್ತರೇ ಬರ್ತಾರೆ, ಅಪ್ರತೀಕಾಲಂಬನ್ನರೇ ಬರ್ತಾರೆ, ಮುಕ್ತರೇ ಬರ್ತಾರೆ. ಇಂಥಲ್ಲಿಯೂ ಇಂಥ ಜ್ಞಾನಿಗಳನ್ನು ತಡೆಯತಕ್ಕಂಥ ದಡ್ಡರು ಇದ್ದಾರಲ್ಲ, ಇಂಥ ಕೆಟ್ಟ ವ್ಯಕ್ತಿಗಳು ಇಲ್ಲಿ ದ್ವಾರದಲ್ಲಿದ್ದಾರೆ. ಇವರಿಗೆ ನಮ್ಮಲ್ಲಿ ಭಗವಂತ ಇದ್ದಾನಂತ ಅನ್ನೋದು ಗೊತ್ತಾಗಲಿಲ್ಲವೇ? ಪರಮಾತ್ಮನ ಗುಣಗಾನ ಮಾಡೋದು ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ತಡೆಯೋ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರಲ್ಲ. ಜಗತ್ತಿನಲ್ಲಿಯೇ ಯಾವ ವ್ಯಕ್ತಿಗೆ ಪಾಠ ಪ್ರವಚನ ಮಾಡುವ ಸಾಮರ್ಥ್ಯ ಇದೆ, ಯೋಗ್ಯತೆ ಇದ್ದರೂ ಸಹಿತ ಅವರು ಪಾಠ ಪ್ರವಚನಾದಿಗಳನ್ನು ಮಾಡದೇ ಇದ್ದರೆ ಯಾಕೆ ಮಂದಿಗೆ ಹೇಳ್ಕೊತ್ಕೊಡು, ಯಾರು ಏನು ಕೊಡ್ತಾರೆ, ಬೇಕಾಗಿಲ್ಲ ಅಂಥೇಳಿ ಮಾಡದೇ ಇದ್ದರೆ ಅವರ ದುರ್ಗತಿ ಇದೆ, ಅವರ ಜನ್ಮ ವ್ಯರ್ಥ ಅಂತಂದಮೇಲೆ ಇಲ್ಲಿದ್ದು ಈ ರೀತಿಯಾಗಿ ತಪ್ಪು ಇವರು ಮಾಡ್ತಾ ಇದ್ದಾರಲ್ಲ. ಅಂಥ ಪರಿಸ್ಥಿತಿ ಹೇಗೆ ಬಂತು ಅಂಥೇಳಿ ಅಸಮಾಧಾನದಿಂದ ಸಿಟ್ಟಿನಿಂದ ಮಾತನಾಡ್ತಾರೆ. ಹೇಳ್ತಾರೆ, ನಮ್ಮನ್ನು ತಡಿತಾ ಇದ್ದೀರಲ್ಲ, ನಮ್ಮನ್ನು ತಡೆದರೆ ಪರಮಾತ್ಮನ ತಡೆಯಂತ ಆಗಲಿಲ್ವೇ? ಅಮುಕ್ತ ಸ್ಥಾನ ವೈಕುಂಠ, ಇಲ್ಲಿ ಎಲ್ಲರಲ್ಲಿಯೂ ಭಗವಂತನ ಸನ್ನಿಧಾನ ವಿಶೇಷವಾಗಿದೆ. ಪರಮಾತ್ಮನ ಸನ್ನಿಧಾನ ಇಲ್ಲದೆ ಇಲ್ಲಿ ಬರಲಿಕ್ಕೂ ಆಗೋದಿಲ್ಲ. ಪರಮಾತ್ಮ ಎಲ್ಲಿದ್ದರೂ ಪರಿಪೂರ್ಣನೇ ಆಗಿದ್ದಾನೆ. ನಿಮ್ಮಲ್ಲಿದ್ದ ಭಗವಂತನು ಅಷ್ಟೇ ಪರಿಪೂರ್ಣ, ನಮ್ಮಲ್ಲಿದ್ದ ಭಗವಂತನು ಅಷ್ಟೇ ಪರಿಪೂರ್ಣ. ಇಲ್ಲಿ ಬಿಡಿ, ಲೋಕದಲ್ಲಿಯೂ ಕೂಡ ಪರಮಾತ್ಮನ ಮಾತು ಇದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ
ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಜ್ಞಾನಿಗಳು ಬ್ರಾಹ್ಮಣರಲ್ಲಿದ್ದ ಭಗವಂತನನ್ನು, ಆನಂತರ ವಿದ್ಯಾವನೆಯ ಸಂಪನ್ನಾದವನಲ್ಲಿರ್ತಕ್ಕಂಥ ದೇವರನ್ನು, ಆನೆಯಲ್ಲಿದ್ದ ದೇವರನ್ನು, ಹಸುವಿನಲ್ಲಿದ್ದ ದೇವರನ್ನು, ನಾಯಿಯಲ್ಲಿದ್ದ ದೇವರನ್ನು, ಚಾಂಡಾಲ್ನಲ್ಲಿರ್ತಕ್ಕಂಥ ದೇವರನ್ನು ಸಮ ಅಂತ ಹೇಳಿ ತಿಳಿದುಕೊಳ್ತಾರೆ. ಸಮ ಅಂತ ತಿಳ್ಕೊಳ್ತಾರೆ. ಇದನ್ನೇ ಇಟ್ಟುಕೊಂಡು ಎಲ್ಲ ಕಮ್ಯುನಿಸ್ಟರು ತಮ್ಮ ಪುಸ್ತಕದಲ್ಲಿ ಈ ಶ್ಲೋಕನ ಕೋಟ್ ಮಾಡ್ತಾರೆ. ನೋಡಿ, ದೇವರೇ ಹೇಳಿದ್ದಾನೆ ಎಲ್ಲರೂ ಸಮರು ಅಂತ ತಿಳ್ಕೊಂಡಂತೆ. ಅದು ಸಂಸ್ಕೃತ ಗೊತ್ತಿರೋದಿಲ್ಲ. ಅಲ್ಲಿ ಬ್ರಾಹ್ಮಣ, ಶುನಃ, ಶಪಾಕಃ, ಸಮಃ ಅಂತ ಹೇಳಿಲ್ಲ, ಸಪ್ತಮಿ ಹೇಳಿದ್ದಾರೆ. ಸಪ್ತಮಿ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಶ್ವಪಾಕೆ ಎಲ್ಲ ಸಪ್ತಮಿ ಭಕ್ತಿ ಇದೆ. ಅಂದರೆ ಅಲ್ಲಿ ಅಂತ ಅರ್ಥ. ಸಪ್ತಮಿ ಭಕ್ತಿ ಅರ್ಥ ಏನು? ಅಲ್ಲಿ, ಮನೆಯಲ್ಲಿ, ಅವರಲ್ಲಿ ಇರುವ, ಅವರನ್ನು ಅಲ್ಲ ಅವರಲ್ಲಿ ಇರುವ ವ್ಯಕ್ತಿಯನ್ನು ಸಮನನ್ನಾಗಿ ಕಾಣ್ತಾರೆ. ಸಮನನ್ನಾಗಿ ಕಾಣ್ತಾರೆ ಎಂದರೆ ಅರ್ಥ ಅಲ್ಲಿರ್ತಕ್ಕಂಥ ಸನ್ನಿಧಾನ ಬೇರೆ, ಇಲ್ಲಿ ತನಕ ಸನ್ನಿಧಾನ ಬೇರೆ. ಎಲ್ಲರಲ್ಲಿ ಕೂಡ ಸ್ವಭಾವ ಭಿನ್ನತೆ, ಉಪಾಧಿ ಭಿನ್ನತೆಯಾದರೂ ಸಹಿತ ಭಗವಂತನಲ್ಲಿ ಅಲ್ಲಿ ಎಲ್ಲರ ಕಡೆಯಲ್ಲಿರ್ತಕ್ಕಂಥ ಪರಮಾತ್ಮ ಸಮಶಬ್ದಕ್ಕೆ ಮುಂದಿನ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಉತ್ತರ ಕೊಡ್ತಾರೆ. ಅದನ್ನು ಯಾರೂ ನೋಡಲಿಕ್ಕೆ ಹೋಗೋದಿಲ್ಲ. ನಿರ್ದೋಷಮ್ಮಿ ಸಮಂ ಬ್ರಹ್ಮ, ದೋಷಹೀನನಾದ ಅನಂತ ಗುಣ ಪರಿಪೂರ್ಣನಾದ ಭಗವಂತನಿಗೆ ಸಮ ಅಂತ ಹೆಸರು. ಎಲ್ಲ ಕಡೆಯಲ್ಲೂ ಪರಮಾತ್ಮ ಅಷ್ಟೇ ಪರಿಪೂರ್ಣನಾಗಿರ್ತಾನೆ. ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಗತ ಭೇದ ಇಲ್ಲ. ಸರ್ವೋದರಗತಂ ಬ್ರಹ್ಮ ಏ ಭೇದೇನ ವಿಚಿಕ್ಷತೆ. ಆಚಾರ್ಯರು ತತ್ವವಿವೇಕದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಎಲ್ಲರಲ್ಲಿಯೂ ಇರತಕ್ಕಂಥ ಪರಮಾತ್ಮನನ್ನು ಇವನು ಸ್ವಲ್ಪ ಶ್ರೇಷ್ಠ ಪರಮಾತ್ಮ, ಇವನು ಸ್ವಲ್ಪ ಕನಿಷ್ಠ ಪರಮಾತ್ಮ ಅಂತ ತಿಳ್ಕೊಂಡಂತೇಳಿ ಯಾರು ಭೇದ ಭಾವ ಮಾಡ್ತಾರೆ, ಸರ್ವತ್ರಾಪ ಭಯಂ ತೇಷಾಂ, ಎಲ್ಲರಿಗೂ ಭಯ ದುಃಖ ಇದ್ದೇ ಇರ್ತದೆ ಅವರಿಗೆ. ಸತ್ತ ಮೇಲೆ ಅಂಧಂತಮಸಿಗೆ ಹೋಗ್ತಾರೆ. ಅಂಥ ರೀತಿ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ? ಯಾವ ರೀತಿಯಾಗಿ ನೀವು ನಿಮ್ಮಲ್ಲಿದ್ದ ಭಗವಂತನ ಅರ್ಥ ಮಾಡಿಕೊಳ್ಳಿಲ್ಲ? ನಮ್ಮನ್ನು ನೀವು ತಡೆಯುತ್ತಾ ನಮ್ಮಲ್ಲಿದ್ದ ಭಗವಂತನ ನೀವು ತಡೆದಂತಾಗಲಿಲ್ವೇ? ಭಗವಂತನ ತಡಿತಕ್ಕಂಥ ಧೈರ್ಯ ನಿಮಗೆ ಬಂತೆ? ಜ್ಞಾನಿಗಳು ಛಲಪ್ರತಿಮೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ತನ್ನ ಎಲ್ಲ ಅವತಾರಗಳಲ್ಲಿ ಹೇಳಿದ್ದಾನೆ. ಗೋಬ್ರಾಹ್ಮಣ ಹಿತಾರ್ಥಾಯ ಅಂತ ತಿಳ್ಕೊಂಡಂತ ಹೇಳಿದ್ದಾನೆ. ತನ್ನ ಛಲಪ್ರತಿಮೆಗಳಲ್ಲೇ ಪರಮಾತ್ಮ ಈ ರೀತಿಯಾಗಿ ತನ್ನನ್ನು ನೋಡ್ಕೊಳ್ತಕ್ಕಂಥ ಒಂದು ಕ್ರಮ ಇದೆ. ಇಷ್ಟಾದರೂ ನಿಮಗೆ ಗೊತ್ತಾಗಲಿಲ್ಲ. ಅವನ ಪ್ರತಿಮೆ ಅಂತಿರ್ತಕ್ಕಂಥ ನಮ್ಮನ್ನು ತಡಿತಾ ಇದ್ದೀರಾ? ತದ್ವಾ ಅಮುಷ್ಯ ಪರಮಶ್ಯ ವಿಕುಂಠ ಬರ್ತು ಕರ್ತುಂ ನ ಯುಕ್ತಮಿತಿ ಧೀಮಹಿ ಮಂದದೀಭ್ಯಾಂ. ಪರಮಾತ್ಮನ ಸಾಮೀಪ್ಯದಲ್ಲಿರಲಿಕ್ಕೆ ನೀವು ಅಯೋಗ್ಯರು. ಲೋಕಾನಿತೋ ವ್ರಜತ ಮಂತರ ಭಾವದೃಷ್ಟ್ಯ ಪಾಪೀಯ ಸಹ ತ್ರಯಮೇರೆ ಪವತ್ರಯತ್ರ. ಸಿಟ್ಟು ಮಾಡುವುದು, ತಮಾಷೆ ಮಾಡುವುದು, ತಿರಸ್ಕಾರ ಮಾಡುವುದು, ತಡೆಯುವುದು ಕಾಮ ಕ್ರೋಧ ಲೋಭಾದಿಗಳ ಲಕ್ಷಣಗಳು. ಆದ್ದರಿಂದ ಕಾಮಕ್ರೋಧ ಬಿಟ್ಟು ಇಲ್ಲಿರಲಿಕ್ಕೆ ಅಯೋಗ್ಯರು. ಮನುಷ್ಯ ಲೋಕದಲ್ಲಿ ಬಿದ್ದುಬಿಡ್ರಿ, ಹೋಗಿ ಇಲ್ಲಿಂದ ವೈಕುಂಠದಿಂದ ಕೆಳಗೆ ಬಿದ್ದು 3 ಜನ್ಮದವರೆಗೆ ಅಸುರರಾಗಿ ಈ ಕಾಮಕ್ರೋಧಾದಿಗಳ ಜೀವನವನ್ನೇ ನೀವು ವ್ಯಾಪನ ಮಾಡಿ ಅಂತ ತಿಳ್ಕೊಂಡಂಥೇಳಿ ಆ ಕಾಲದಲ್ಲಿ ಶಾಪವನ್ನು ಕೊಟ್ಟಿದ್ದಾರೆ. ಶಾಪವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ದೇವಿಜರಿಗೆ ಆಗ ತಾವು ಮಾಡಿದ್ದು ತಪ್ಪು ಅಂತ ತಿಳ್ಕೊಂಡಂತೇಳಿ ತಿಳಿತು. ತಪ್ಪು ಅಂತ ತಿಳ್ಕೊಂಡು ತಿಳಿದ ಕ್ಷಣಕ್ಕೆ ಅವರು ಕಾಲಿಗೆ ಬಿದ್ದಿದ್ದಾರೆ. ಕಾಲಿಡಿದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸನಕ ಸನಂದನಾದಿಗಳಿಗೆ ಕ್ಷಮಿಸಿ. ಈಗ ನಮ್ಮ ಕಡೆಯಿಂದ 2 ಥರದ ದ್ರೋಹ ಆಗಿದೆ. ಒಂದು ನಿಮ್ಮಂಥ ಜ್ಞಾನಿಗಳ ದ್ರೋಹ, ನಿಮ್ಮಲ್ಲಿದ್ದ ಭಗವಂತನ ಅಪಮಾನ ಮಾಡಿದ ದ್ರೋಹ. ಈ ದ್ರೋಹದಿಂದ ನಾವು ಕೆಳಗೆ ಬಿದ್ದರೆ ಸಂಪೂರ್ಣ ನೀವು ಬ್ರಾಹ್ಮಣರ ಶಾಪದಿಂದ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಜೀವನವನ್ನೇ ಖಲಾಸಾಗ್ತದೆ. ಒಂದು ಕೆಲಸ ಮಾಡಿ, ಶಾಪ ಹಾಗೆ ತಪ್ಪು ಮಾಡಿದ್ದೇವೆ, ಶಾಪ ಆಗಿದೆ, ಅನುಭವಿಸ್ತೇವೆ. ಆದರೆ ನಾವು ಕೆಳಗೆ ಹೋಗೋದು ಒಂದು ಅಂಶದಿಂದ ಮಾತ್ರ. ಇನ್ನೊಂದು ಅಂಶದಿಂದ ಇಲ್ಲಿ ದ್ವಾರಪಾಲಕರಾಗಿ ಉಳಿತೇವೆ. ಯಾಕೆ ನಾವು ದೇವತೆಗಳು ಸಾಂಶರು. ಒಂದು ರೂಪದಿಂದ ತಮ್ಮ ಸ್ಥಾನದಲ್ಲೇ ಇರ್ತಾರೆ, ಇನ್ನೊಂದು ರೂಪದಿಂದ ಲೋಕಕ್ಕೆ ಬರ್ತಾರೆ. ಅಲ್ಲಿ ನಮಗೆ ಕಾಮಕ್ರೋಧಾದಿಗಳ ಪೀಡೆ ಇರಲಿ, ಇಲ್ಲಿ ಮಾತ್ರ ನಿಮ್ಮ ಶಾಪ ತಟ್ಟೋದು ಬೇಡ. ಪರಮಭಕ್ತರಾಗಿ ನಮ್ಮ ಇನ್ನೊಂದು ಅಂಶ
ಭಕ್ತರಾಗಿ ಪರಮಾತ್ಮನ ದ್ವಾರವನ್ನು ಆ ಕಾಲದಲ್ಲಿ ಕಾಯುತ್ತಾ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಮೇಲೆ ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಭಗವಂತನ ವಿಜ್ಞಾನನಾಶಕವಾಗಿರ್ತಕ್ಕಂಥ ಮೋಹಕ್ಕೆ ಒಳಗಾಗಿ ವಿಪರೀತ ಜ್ಞಾನ ನಮಗೆ ಬರೋದು ಬೇಡ, ನಮ್ಮ ಈ ಅಂಶಕ್ಕೆ ಬರೋದು ಬೇಡ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಆಗ ಪರಮಾತ್ಮ ಲಕ್ಷ್ಮೀ ಸಹಿತನಾಗಿ ಮಹಾದ್ವಾರಕ್ಕೆ ಬಂದಿದ್ದ. ಇಲ್ಲಿ ತನಕ ಎಲ್ಲ ಮಜಾ ನೋಡ್ತಾ ಕೂತ್ಕೊಂಡಿದ್ದ. ಮೊದಲೇ ಒಂದು ಅವ್ರಿಗೂ ಬುದ್ಧಿ ಕೊಡಬೇಕಾಗಿತ್ತು, ಆ ರೀತಿಯಾಗಿರ್ತಕ್ಕಂಥ ಮಾಡಬೇಕಾಗಿತ್ತು. ಆ ಪರಮಾತ್ಮ ಬರುವುದನ್ನು, ಮಹಾಲಕ್ಷ್ಮಿ ಜೊತೆಗೆ ಬರುವುದನ್ನು ಅವ್ರು ಬರೋಕ್ಕಿಂತ ಮೊದಲೇ ಸನಕ ಸನಂದಾರಿಗೆ ಗೊತ್ತಾಯಿತು. ಯಾಕೆ ಪರಮಾತ್ಮ ಹಾಕ್ಕೊಂಡಿರ್ತಕ್ಕಂಥ ವನಮಾಲ ತುಳಸಿ ಮಾಲ. ತುಳಸಿ ಮಾಲೆ, ಆ ತುಳಸಿ ಮಾಲೆಯಿಂದ ಬರ್ತಕ್ಕಂಥ ಒಂದು ತುಳಸಿಯ ಘಮ ಘಮ ಘಮವಾಗಿರ್ತಕ್ಕಂಥ ಸುಗಂಧವನ್ನು ನೋಡಿ ಭಗವಂತ ಬಂದ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಅವರು ಕೈ ಜೋಡಿಸಿಕೊಂಡು ತಯಾರಾಗಿದ್ದಾರೆ ಭಗವಂತನನ್ನು ಕಾಣುವುದಕ್ಕೋಸ್ಕರ. ಯಾಕೆಂತ ತಿಳ್ಕೊಂಡಂತಂದರೆ ತುಳಸಿ ಮಾಲೆಯ ಮೇಲೆ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ. ಅದಕ್ಕೋಸ್ಕರವೇ ಭಕ್ತರು ಹೂ ತುಳಸಿಗಳನ್ನು ಅರ್ಚನೆ ಮಾಡಿದರೆ ಪರಮಾತ್ಮ ಆ ಹೂಗಳನ್ನು ಬದಿಗೆ ಸರಿಸಿ ತುಳಸಿಯನ್ನು ಮಾತ್ರ ಸ್ವೀಕಾರ ಮಾಡ್ತಾನಂತ. ವಿಶೇಷವಾಗಿ ತನ್ನ ಪಾದದಲ್ಲಿ ಅದನ್ನು ಅಲಂಕರಿಸಿಕೊಂಡಿರ್ತಾನಂತ. ತುಳಸಿ ಮಾಡಿದ ಆ ಒಂದು ತಪಸ್ಸಿನ ಫಲ ಈ ಪುಷ್ಪಾಭಿಮಾನಿಗಳು ಅಷ್ಟು ಮಾಡಿರಲಿಕ್ಕಿಲ್ಲ. ತುಳಸಿ ಮಾಡಿದ ತಪಸ್ಸಿನ ಫಲದಿಂದ ಆವಾಗ ಭಕ್ತರು ಅರ್ಚನೆ ಮಾಡಿರ್ತಕ್ಕಂಥ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಪರಮಾತ್ಮ ತುಳಸಿ ಗಂಧದಿಂದಲೇ ಸಂತುಷ್ಟನಾಗ್ತಾನೆ, ತುಳಸಿ ಎರಸಲೇಬೇಕು, ತುಳಸಿ ಇಲ್ಲದ ಪೂಜೆ ಪರಮಾತ್ಮ ತಾನು ಸ್ವೀಕಾರ ಮಾಡೋದಿಲ್ಲ. ಆ ಭಗವಂತ ಬರತಕ್ಕಂಥದ್ದನ್ನು ಸನ್ನದ್ಧನಾಗಿ ನೋಡಿಸೋಕ್ಕೋಸ್ಕರ ಸನಕಾದಿಗಳು ಆ ಕಾಲದಲ್ಲಿ ಅವರು ಪರಮಾತ್ಮನ ದಾರಿಯನ್ನು ಕಾಯ್ತಾ ಇದ್ದಾರೆ. ಕಾಯ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆಗ ಭಗವಂತ ಅಲ್ಲಿ ಬರ್ತಾನೆ. ಭಗವಂತ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಅವನನ್ನು ನೋಡಿ ಸನಕ ಸನಂದನಾದಿಗಳು ಸ್ತೋತ್ರ ಮಾಡ್ತಾರೆ. ಅವರ ಸ್ತೋತ್ರ ವಿಸ್ತಾರವಾಗಿದೆ, ನಿಮಗೂ ವಿಳಂಬವಾಗಿದೆಯಲ್ಲ. ಅವರು ಮಾಡಿದ ಸ್ತೋತ್ರ, ಅವರು ಮಾಡಿದ ಮೇಲೆ ಪರಮಾತ್ಮನ ಅನುಗ್ರಹ ಇತ್ಯಾದಿಗಳನ್ನು ನಾವು ನಾಳಿನ ದಿವಸ ನೋಡಿಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣ ಅರ್ಪಣಮಸ್ತು.